ದೇವತೆಗಳಾಗೂ ನೀವು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು. ಬ್ರಹ್ಮಾಮುಖ ಸಂತಾನರೇ ಸತ್ಯ ಬ್ರಾಹ್ಮಣರಾಗಿದ್ದಾರೆ. ಅವರೇ ರಾಜಯುಗದ ವಿಧೆಯಿಂದ ದೇವತೆಗಳಾಗುತ್ತಾರೆ. ಬಾಬಾ ಪ್ರಶ್ನೆ ತಿಳಿಸ್ತಾ ಇದ್ದಾರೆ, ಅನ್ಯ ಎಲ್ಲಾ ಸತ್ಸಂಗಗಳಿಗಿಂತ ನಿಮ್ಮ ಈ ಸತ್ಸಂಗವು ಯಾವ ಮಾತಿನಲ್ಲಿ ಭಿನ್ನ ಆಗಿದೆ? ಅನ್ಯ ಎಲ್ಲಾ ಸತ್ಸಂಗಗಳಿಗಿಂತ ನಿಮ್ಮ ಈ ಸತ್ಸಂಗವು ಯಾವ ಮಾತಿನಲ್ಲಿ ಭಿನ್ನವಾಗಿದೆ? ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ಅನ್ಯ ಸತ್ಸಂಗಗಳಲ್ಲಿ ಯಾವುದೇ ಗುರಿ ಉದ್ದೇಶವಿರುವುದಿಲ್ಲ. ಅನ್ಯ ಸತ್ಸಂಗಗಳಲ್ಲಿ ಯಾವುದೇ ಗುರಿ ಉದ್ದೇಶ ಇರುವುದಿಲ್ಲ. ಅಲ್ಲದೆ ಹಣ, ಅಧಿಕಾರ ಎಲ್ಲವನ್ನ ಕಳೆದುಕೊಳ್ಳುತ್ತಾ ಇರುತ್ತಾರೆ. ಹಣ, ಅಧಿಕಾರ ಎಲ್ಲ ಕಳೆದುಕೊಳ್ಳುತ್ತಾ ಇರುತ್ತಾರೆ. ಈ ಸತ್ಸಂಗದಲ್ಲಿ ನೀವು ಅಲೆದಾಡುವುದಿಲ್ಲ. ಈ ಸತ್ಸಂಗದಲ್ಲಿ ನೀವು ಅಲೆದಾಡುವುದಿಲ್ಲ. ಇದು ಸತ್ಸಂಗದ ಜೊತೆಗೆ ಶಾಲೆಯೂ ಆಗಿದೆ. ಇದು ಸತ್ಸಂಗದ ಜೊತೆಗೆ ಶಾಲೆಯೂ ಆಗಿದೆ. ಶಾಲೆಯಲ್ಲಿ ಓದುತ್ತಾರೆಯೇ ಹೊರತು ಅಲೆದಾಡುವುದಿಲ್ಲ. ಶಾಲೆಯಲ್ಲಿ ಓದುತ್ತಾರೆಯೇ ಹೊರತು ಅಲೆದಾಡುವುದಿಲ್ಲ. ವಿದ್ಯೆ ಎಂದರೆ ಸಂಪಾದನೆ. ವಿದ್ಯೆ ಎಂದರೆ ಸಂಪಾದನೆ. ಎಷ್ಟು ನೀವು ಓದಿ ಧಾರಣೆ ಮಾಡುತ್ತೀರಿ ಮತ್ತು ಮಾಡಿಸುತ್ತೀರಿ, ಎಷ್ಟು ನೀವು ಓದಿ ಧಾರಣೆ ಮಾಡುತ್ತೀರಿ ಮತ್ತು ಮಾಡಿಸುತ್ತೀರಿ, ಅಷ್ಟು ಸಂಪಾದನೆ ಇದೆ. ಈ ಸತ್ಸಂಗದಲ್ಲಿ ಬರುವುದೆಂದರೆ ಲಾಭವೇ ಲಾಭ. ಈ ಸತ್ಸಂಗದಲ್ಲಿ ಬರುವುದೆಂದರೆ ಲಾಭವೇ ಲಾಭ. ಬಾಬಾ ಪ್ರಶ್ನೆ ತಿಳಿಸಿದ್ರು, ಅನ್ಯ ಎಲ್ಲಾ ಸಂಘಗಳಿಗಿಂತ ನಿಮ್ಮ ಈ ಸತ್ಸಂಗ ಯಾವ ಮಾತಿನಲ್ಲಿ ಭಿನ್ನ ಇದೆ? ಇದಕ್ಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಅನ್ಯ ಸತ್ಸಂಗಗಳಲ್ಲಿ ಯಾವುದೇ ಗುರಿ ಉದ್ದೇಶ ಇರುವುದಿಲ್ಲ. ಈ ಸತ್ಸಂಗದಲ್ಲಿ ಗುರಿ ಉದ್ದೇಶ ಇರುತ್ತೆ. ಅಲ್ಲಿ ತಾವೆಷ್ಟೊಂದು ಹಣ, ಅಧಿಕಾರ ಎಲ್ಲವನ್ನ ಕಳ್ಕೊಳ್ತೀರಿ. ಬಾಬಾ ಹೇಳ್ತಾರೆ, ಆದ್ರೆ ಇಲ್ಲಿ ಅಲೆದಾಡೋದಿರುವುದಿಲ್ಲ, ಅಲ್ಲಿ ಅಲೆದಾಡೋದಿರುತ್ತೆ. ಇದು ಸತ್ಸಂಗದ ಜೊತೆಗೆ ಶಾಲೆ ಕೂಡ ಆಗಿದೆ. ಅಲ್ಲಿ ಶಾಲೆ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಶಾಲೆಯಲ್ಲಿ ಓದ್ತಾರೆ ಹೊರತು ಅಲೆದಾಡೋದಿಲ್ಲ. ಒಂದು ಸ್ಥಾನದಲ್ಲಿ ಇರ್ತಾರೆ, ಓದಿ ಪದವಿ ಪಡ್ಕೊಳ್ತಾರೆ. ವಿದ್ಯೆಯಿಂದ ಸಂಪಾದನೆ ಸಿಗುತ್ತೆ. ಆ ಶಾಲೆಯಲ್ಲಿ ಕೂಡ ವಿದ್ಯೆಯನ್ನ ಓದ್ತಾರಂದ್ರೆ ಭವಿಷ್ಯದಲ್ಲಿ ಜೀವನದಲ್ಲಿ ಸಂಪಾದನೆ ಮಾಡ್ಕೊಳ್ತಾರೆ. ಎಷ್ಟು ನೀವು ಇಲ್ಲಿ ಓದ್ತೀರೋ ಮತ್ತೆ ಓದಿಸ್ತೀರೋ ಅಷ್ಟು ಸಂಪಾದನೆ ಇದೆ. ಬಾಬಾ ಹತ್ರಲ್ಲಿಯೇ ಶಾಲೆಯಲ್ಲಿ ಓದಿದ್ರೆ ಸಂಪಾದನೆ ಆಗುತ್ತೆ. ಹಾಗೆ ಇಲ್ಲಿ ಕೂಡ ತಾವು ಧಾರಣೆ ಮಾಡ್ಕೊಡ್ತೀರಿ, ಅನ್ನರಿಗೂ ಮಾಡಿಸ್ತೀರಿ ಅಂದ್ರೆ ತಮಗೂ ಇಲ್ಲಿ ಅಷ್ಟು ಸಂಪಾದನೆ ಇದೆ. ಈ ಸತ್ಸಂಗದಲ್ಲಿ ಬರುವುದೆಂದರನೇ ಲಾಭನೇ ಲಾಭ. ಬಾಬಾ ಹೇಳ್ತಾರಲ್ಲಿ ನಷ್ಟನೇ ನಷ್ಟ ಇದೆ, ಇಳಿಯುವ ಕಲೆಯಲ್ಲೇ ಹೋಗ್ತೀರಿ, ಏರೋದಿಲ್ಲ. ಆದ್ರೆ ಇಲ್ಲಿ ಏರುವ ಕಲೆ ಆಗುತ್ತೆ, ಲಾಭನೇ ಲಾಭ ಆಗುತ್ತೆ ಅಂತ ಹೇಳಿ ಬಾಬಾ ತಿಳಿಸಿದ್ರು. ಇಲ್ಲಿ ಎಲ್ಲಾ ಮಾತಿನಲ್ಲೂ ಅದ್ರಿಗಿಂತಲೂ ಇದು ಭಿನ್ನ ಆಗಿದೆ ಅಂತ ಹೇಳಿ ಬಾಬಾ ತಿಳಿಸಿದ್ರು. ಓಂ ಶಾಂತಿ. ಆತ್ಮಿಕ ತಂದೆಯ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಆತ್ಮಿಕ ಮಕ್ಕಳೇ ಈ ಕಿವಿಗಳ ಮೂಲಕ ಕೇಳ್ತಾ ಇದ್ದಾರೆ. ಬೇಹದ್ದಿನ ತಂದೆಯು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ತಾವು ಆತ್ಮಗಳೇ ಈ ಕಿವಿಗಳ ಮೂಲಕ ಕೇಳಿಸ್ಕೊಳ್ತಾ ಇದ್ದೀರಿ. ಹೇಳುವಂತವ್ರು ಬೇಹದ್ದಿನ ತಂದೆ.
ತಮ್ಮನ್ನ ಆತ್ಮನಿಂದೇ ತಿಳಿಯಿರಿ. ಬೇಹದ್ದಿನ ತಂದೆ ಏನ್ ಹೇಳ್ತಾರೆ? ಆತ್ಮ ಅಂತಾನೆ ತಿಳ್ಕೊಳ್ಳಿ. ಇದನ್ನ ಪದೇ ಪದೇ ಕೇಳುವುದ್ರಿಂದ ಬುದ್ಧಿಯು ಅಲೆದಾಟವು ನಿಂತು ಸ್ಥಿರವಾಗಿ ಬಿಡುತ್ತೆ. ಆತ್ಮ ಆಗಿದ್ದೀರಿ, ನಾವು ಆತ್ಮಗಳ ತಂದೆ, ಬೇಹದ್ದಿನ ತಂದೆ ಆಗಿದ್ದಾರೆ, ತಾವು ಅವರ ಸಂತಾನ ಆಗಿದ್ರಿ. ಹೀಗೆ ಆತ್ಮ ಆತ್ಮ ಅನ್ನುವಂತ ಪದ ಮತ್ತೆ ಮತ್ತೆ ಕೇಳಿ ಬುದ್ಧಿ ಅಲೆದಾಡುವುದನ್ನೇ ನಿಲ್ಸುತ್ತೆ, ಸ್ಥಿರ ಆಗಿಬಿಡುತ್ತೆ. ಒಂದು ಸಮಯ ಬರುತ್ತೆ, ಬಾಬಾ ಹೇಳಿದ್ರಲ್ಲ ನಿನ್ನೆ, ವಿಧಿ ಮಾಡ್ತಾ ಇದ್ರಿ, ವಿಧಿಯ ಅಭ್ಯಾಸ, ಆ ವಿಧಿಯ ಸಿದ್ಧಿ ಸಿಕ್ಕಿಬಿಡುತ್ತೆ, ನಷ್ಟ ಮೋಹಿಗಳಾಗ್ಬಿಡ್ತೀರಿ. ಹಾಗೆ ಹೀಗೆ ಹೇಳ್ತಿದ್ದಾರೆ ಬಾಬಾ. ಕೇಳ್ತಾ ಕೇಳ್ತಾ ಬುದ್ಧಿ ಅಲೆದಾಡೋದನ್ನೇ ನಿಲ್ಸ್ಬಿಡುತ್ತೆ. ತಮ್ಮನ್ನ ಆತ್ಮನೆಂದು ತಿಳಿದು ಕುಳಿತುಕೊಳ್ತೀರಿ. ಮತ್ತೆ ಮಕ್ಕಳು ತಿಳಿಯುತ್ತೀರಿ, ಇಲ್ಲಿ ನಾವು ದೇವತೆಗಳಾಗ್ಲಿಕ್ಕೆನೆ ಬಂದಿರೋದು. ಬಾಬಾ ಹೇಳ್ತಿದ್ರೆ, ನಾವು ಓದ್ತಾ ಇದೀವಿ, ಪುರುಷಾರ್ಥ ಮಾಡ್ತಿದೀವಿ ಅಂದ್ರೆ ಅರ್ಥ ದೇವತೆಗಳಾಗ್ತಾ ಇದ್ವಿ. ನಾವು ದತ್ತು ಮಕ್ಕಳಾಗಿದ್ದೇವೆ, ನಾವೇ ಬ್ರಾಹ್ಮಣರೇ ಓದುತ್ತಿದ್ದೇವೆ. ಏನ್ ಓದುತ್ತಿದ್ದೇವೆ? ಬಾಬಾ ಹೇಳ್ತಾರೆ, ಬ್ರಾಹ್ಮಣರಿಂದ ದೇವತೆಗಳಾಗಲು. ಯಾಕೆ ಓದ್ತಾ ಇದ್ವಿ, ಏನ್ ಓದ್ತಾ ಇದ್ದೀರಿ ಅಂದ್ರೆ, ನಾವು ದೇವತೆಗಳಾಗೋದಕ್ಕಾಗಿ ಓದ್ತಾ ಇದ್ರಿ. ಯಾವ ಮಕ್ಕಳಾದರೂ ಕಾಲೇಜಿಗೆ ಹೋಗುತ್ತಾರೆ ಅಂದರೆ, ಈಗ ನಾವು ಓದಿ ಡಾಕ್ಟರ್, ಇಂಜಿನಿಯರ್ ಆಗುತ್ತೇವೆ ಎಂದು ತಿಳಿದಿರುತ್ತೆ. ಮೆಡಿಕಲ್ ಕಾಲೇಜ್ಗಳಲ್ಲಿ ಓದ್ತಿರ್ತಾರೆ ಅಂದ್ರೆ ಅವ್ರಿಗೆ ತಿಳಿದಿರುತ್ತೆ, ನಾನು ಈಗ ಓದ್ತಾ ಇದ್ದೀನಿ, ಮುಂದೆ ನಾನು ಗ್ಯಾರಂಟಿ ಡಾಕ್ಟರ್ ಆಗೇ ಆಗ್ತೀನಿ, ಇಂಜಿನಿಯರ್ ಆಗೇ ಆಗ್ತೀನಿ ಅಂತ ಹೇಳಿ. ಹಾಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ತಾವು ಇಲ್ಲಿ ಓದ್ತಿದ್ದೀರಿ ಬ್ರಾಹ್ಮಣರು ಅಂದ್ರೆ ಅರ್ಥ ಅವಶ್ಯವಾಗಿ ದೇವತೆಗಳೇ ಆಗ್ತೀರಿ ಅಂತೇಳಿ. ಕುಳಿತುಕೊಳ್ಳುತ್ತಿದ್ದಂತೆಯೇ ತಕ್ಷಣ ನೆನಪಿಗೆ ಬರುತ್ತೆ, ನಾವು ಸಹ ಬ್ರಹ್ಮರವರ ಮಕ್ಕಳು ಬ್ರಾಹ್ಮಣರಾಗಿರ್ತೇವೆ ಅಂದಾಗ ನಾವೇ ಬ್ರಾಹ್ಮಣರಿಂದ ದೇವತೆಗಳಾಗ್ತೇವೆ ಅಂತ ಹೇಳಿ ತಿಳ್ಕೊಳ್ತೀರಿ. ಹೀಗೆ ಬಾಬಾ ಹೇಳ್ತಾರೆ, ಹೊರಗಿನ ಬ್ರಾಹ್ಮಣರಲ್ಲ, ತಾವು ಬ್ರಹ್ಮ ಕುಮಾರ ಕುಮಾರಿಯರು ಅಥವಾ ಬಾಬಾ ಹೇಳ್ತಾರೆ ಬ್ರಹ್ಮ ಸಂತಾನರೇ ಬ್ರಾಹ್ಮಣರು ದೇವತೆಗಳಾಗುವವರು ಅಂತ ಹೇಳಿ ಬಾಬಾ ತಿಳಿಸ್ತಿದ್ದಾರೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೆಂದು ಗಾಯನವಿದ್ದೇವೆ. ಅಂದರೆ ಆಗುವವರಾದ್ರೂ ಯಾರು? ಹಿಂದೂಗಳೆಲ್ಲರೂ ದೇವತೆಗಳಾಗಿರುವುದಿಲ್ಲ. ವಾಸ್ತವದಲ್ಲಿ ಹಿಂದೂ ಎಂಬ ಪದವೇ ಯಾವುದೇ ಧರ್ಮದಲ್ಲಿಲ್ಲ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಯಾರೆಲ್ಲ ದೇವತೆಗಳಾಗ್ತಾರೆ ಹೇಳ್ತಾರಂತೆ, ಗಾಯನ ಮಾಡ್ತಾರೆ, ಮನುಷ್ಯರೆಲ್ಲರೂ ದೇವತೆ ಆದ್ರು, ಮನುಷ್ಯರಿಂದ ದೇವತೆ ಆದ್ರು. ಹಾಗಂತೇಳಿ ಬಾಬಾ ಹೇಳ್ತಾರೆ ಎಲ್ಲಾ ಹಿಂದೂಗಳು, ಎಲ್ಲಾ ಭಾರತವಾಸಿಗಳೇ ದೇವತೆಗಳಾಗ್ತಾರೆ, ಆ ರೀತಿ ಎಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ವಾಸ್ತವದಲ್ಲಿ ಹಿಂದೂ ಅನ್ನುವಂಥದ್ದು ಧರ್ಮನೇ ಇಲ್ಲ. ಆದಿ ಸನಾತನ ಧರ್ಮವು ಹಿಂದೂ ಧರ್ಮವಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮ ಅದೇನು ಹಿಂದೂ ಧರ್ಮ ಅಲ್ಲ. ಹಿಂದೂ ಧರ್ಮವನ್ನಂತೂ ಯಾರು ಸ್ಥಾಪನೆ ಮಾಡಿದರೆಂದು ಯಾರನ್ನಾದ್ರೂ ಕೇಳಿ, ಅವ್ರು ಎಷ್ಟು ತಬ್ಬಿಬ್ಬಾಗ್ತಾರೆ, ಯಾರಿಗೂ ಗೊತ್ತಿಲ್ಲ, ಆ ಪ್ರಶ್ನೆಗೆ ಉತ್ತರನೇ ತಿಳಿದಿಲ್ಲ. ಹಾಗಾಗಿ ಗೊಂದಲಕ್ಕೊಳಗಾಗ್ತಾರೆ. ಅಜ್ಞಾನದಿಂದ ಈ ಹೆಸರನ್ನಿಟ್ಟಿದ್ದಾರೆ. ಹಿಂದೂ ಧರ್ಮ ಅಂತ ಏನ್ ಹೆಸರಿಟ್ಟಿದೆ, ಇದು ಅಜ್ಞಾನಕ್ಕೆ ವಶ ಆಗಿಟ್ಟಿರುವಂತ ಹೆಸರು. ಅದು ಯಾರು ಸ್ಥಾಪನೆ ಮಾಡಿದ್ರು, ಎಲ್ಲಿ ಸ್ಥಾಪನೆ ಮಾಡಿದ್ರು ಏನು ಗೊತ್ತಿಲ್ಲ, ಅಜ್ಞಾನದಿಂದ ಇಟ್ಟಿರುವ ಹೆಸರಾಗಿದೆ. ಹಿಂದೂಸ್ಥಾನದಲ್ಲಿ ಇರುವ ಕಾರಣ ತಮ್ಮನ್ನ ಹಿಂದೂಗಳೆಂದು ಕರ್ಕೊಳ್ತಾ ಇದ್ದಾರೆ, ಹೇಳ್ಕೊಳ್ತಾ ಇದ್ದಾರೆ. ವಾಸ್ತವದಲ್ಲಿ ಇದರ ಹೆಸರು ಭಾರತ ಆಗಿದೆ. ನಿಜವಾದ ಹೆಸರು ಭಾರತ. ಇಲ್ಲಿ ಹಿಂದೂಸ್ಥಾನ ಅಂತ ಹೇಳಿ, ಈ ಹಿಂದೂಸ್ಥಾನದಲ್ಲಿ ಇರೋರ್ನೆಲ್ಲ ಹಿಂದೂ ಧರ್ಮದವರು ಅಂತ ಹೇಳಿ ಹೇಳ್ಬಿಟ್ಟಿದ್ದಾರೆ. ಹಿಂದೂಸ್ಥಾನವಲ್ಲ, ಇದಂತೂ ಭಾರತ ಖಂಡವಾಗಿದೆ. ಬಾಬಾ ಹೇಳ್ತಾರೆ ಹಿಂದೂಸ್ಥಾನ ಕೂಡ ಅಲ್ಲ, ಇದಕ್ಕೆ ಹೆಸರೇ ಇದೆ, ಭಾರತ ಖಂಡ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹೇಳುತ್ತಾರೆ ಹೊರತು ಹಿಂದೂಸ್ಥಾನ ಖಂಡವೆಂದಲ್ಲ. ಅಪವಿತ್ರ ಆಗಿರುವ ಕಾರಣ ತಮ್ಮನ್ನ ದೇವತೆಗಳೆಂದು ಹೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗೆ ಬಾಬಾ ಹೇಳ್ತಿದ್ದು ಭಾರತ ಖಂಡ ಆಗಿದೆ ಹೊರತು ಹಿಂದೂಸ್ಥಾನ ಖಂಡ ಅಲ್ಲ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಹೀಗೆ ಇಲ್ಲಿರೋರೆಲ್ಲರ ಅಪವಿತ್ರತೆಯ ಕಾರಣದಿಂದನೇ ನಾವು ದೇವತೆಗಳು, ದೇವತಾ ಧರ್ಮದವರು ಅಂತ ಹೇಳಿ ಹೇಳ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ದೇವಿ ದೇವತೆಗಳು ಪವಿತ್ರರಾಗಿರುವಂತವ್ರು. ಈಗ ಆ ಧರ್ಮವೇ ಇಲ್ಲ, ಮತ್ತೆಲ್ಲಾ ಧರ್ಮಗಳು ನಡೀತಾ ಇದ್ದಾವೆ. ಎಲ್ಲಾ ಧರ್ಮಗಳಿದಾವೆ, ಆದ್ರೆ ಅದು ಒಂದೇ ಧರ್ಮ ಇಲ್ಲ. ಬುದ್ಧನು ಬೌದ್ಧ ಧರ್ಮ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಸ್ಥಾಪನೆ ಮಾಡಿದ. ಬಾಕಿ ಹಿಂದೂ ಧರ್ಮವನ್ನ ಯಾರು ಸ್ಥಾಪನೆ ಮಾಡ್ಲೇ ಇಲ್ಲ. ಈ ಹಿಂದೂಸ್ಥಾನವೆಂಬ ಹೆಸರು ವಿದೇಶದವರು ಇಟ್ಟಿರೋದು. ಭಾರತ ಅಂತಾನೆ ಇತ್ತು, ಇಲ್ಲಿ ಭಾರತದ ರಾಜವಂಶಸ್ಥರೆಲ್ಲ ತಮಗೆ ಭಾರತವಾಸಿಗಳಂತಾನೆ ಹೇಳ್ಕೊಳ್ತಾ ಇದ್ರು.
ಯಾವಾಗ ಭಾರತಕ್ಕೆ ವಿದೇಶಿಯರು ಬರ್ತಾರೆ, ಅರಬ್ಬರು ಬರ್ತಾರೆ, ಡಚ್ಚರು ಬರ್ತಾರೆ, ಬ್ರಿಟಿಷರು ಬರ್ತಾರೆ, ಅವರು ಬಂದಾಗ ಈ ಹೆಸರನ್ನ ಬದಲಾಯಿಸಿದ್ದಾರೆ. ಇಲ್ಲಿಯ ಧರ್ಮ ಯಾವುದಂತೂ ತಿಳಿದೆ ಇಲ್ಲಿಯ ಸ್ಥಾನಕ್ಕೆನೆ ಹಿಂದೂಸ್ಥಾನ ಅಂತ ಹೇಳ್ತಾರೆ. ಅಲ್ಲಿರೋರಿಗೆಲ್ಲ ಅಲ್ಲಿರುವ ಧರ್ಮವನ್ನು ಕೂಡ ಹಿಂದೂ ಧರ್ಮ ಅಂತ ಹೇಳಿ ಹೇಳ್ಬಿಡ್ತಾರೆ. ಪತಿತರಾಗಿರುವ ಕಾರಣ ತಮ್ಮನ್ನ ದೇವತಾ ಧರ್ಮದವರೆಂದು ತಿಳ್ಕೊಳ್ಳೋದೇ ಇಲ್ಲ. ತಂದೆಯು ತಿಳುವಳಿಕೆ ನೀಡ್ತಾ ಇದ್ದಾರೆ. ಈ ಆದಿ ಸನಾತನ ದೇವಿ ದೇವತಾ ಧರ್ಮವು ಬಹಳ ಹಳೆಯದಕ್ಕಿಂತ ಹಳೆಯದಾಗಿದೆ. ಭಾರತವಾಸಿಗಳಿಗೆ ತಿಳಿದಿಲ್ಲ, ಅದಕ್ಕಾಗಿ ಬಾಬಾನೇ ತಿಳಿಸ್ತಾ ಇದ್ದಾರೆ. ಈ ಆದಿ ಸನಾತನ ಧರ್ಮ ಏನಿದೆ ಇದು ಎಲ್ಲದಕ್ಕಿಂತ ಹಳೆಯ ಧರ್ಮ ಆಗಿದೆ. ಪ್ರಾರಂಭದ ಧರ್ಮ ಯಾವುದು? ಇದೇ ದೇವಿ ದೇವತಾ ಧರ್ಮ ಆಗಿದೆ. ಕ್ರಿಶ್ಚಿಯನ್ ಧರ್ಮ, ಬೌದ್ಧ ಧರ್ಮ, ಇಸ್ಲಾಂ ಧರ್ಮ ಬರ್ಲಿಕ್ಕಿಂತ ಮುಂಚೆಯಿಂದಲೂ ಇದು ಧರ್ಮ ಇದೆ. ಹಾಗಾಗಿ ಇದು ಹಳೆಯದಕ್ಕಿಂತ ಹಳೆಯದು ದೇವಿ ದೇವತಾ ಧರ್ಮ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಿಂದೂ ಧರ್ಮವೆಂದು ಹೇಳುವುದಿಲ್ಲ. ಬಾಬಾ ಹೇಳ್ತಾರೆ ಈ ದೇವಿ ದೇವತಾ ಧರ್ಮಕ್ಕೆ ಹಿಂದೂ ಧರ್ಮ ಅಂತ ಹೇಳಿ ಹೇಳುವುದಿಲ್ಲ. ಈಗ ನೀವು ಬ್ರಹ್ಮರವರ ದತ್ತು ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣರಿಂದ ದೇವತೆಗಳಾಗೋದಕ್ಕಾಗಿ ಓದ್ತಾ ಇದ್ರಿ. ಹಿಂದೂಗಳೆಂದು ದೇವತೆಗಳಾಗ್ಲಿಕ್ಕೆ ಓದುತ್ತಾರೆಂದಲ್ಲ. ಹೀಗೆ ಬಾಬಾ ಹೇಳ್ತಾರೆ ಬ್ರಾಹ್ಮಣರೇ ದೇವತೆ ಆಗ್ತಾರೆ ಅಂತ ಹೇಳಿ ಹೇಳ್ತಾರೆ ಹೊರತು, ಬ್ರಾಹ್ಮಣರೇ ಓದಿ ದೇವತೆಗಳಾಗ್ತಾರೆ ಹೊರತು ಹಿಂದೂಗಳು ಓದಿ ದೇವತೆ ಆದ್ರು ಅಂತ ಹೇಳಿ ಹೇಳೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಈ ರೀತಿ ಬ್ರಾಹ್ಮಣರಿಂದಲೇ ದೇವತೆಗಳಾಗ್ತೀರಿ. ಇದನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕು. ಹಂಗೆ ನೇರವಾಗಿ ಹಿಂದೂ ಇರೋರು ದೇವತೆ ಆಗೋದಿಲ್ಲ, ಬ್ರಾಹ್ಮಣರಾದಾಗಲೇ ದೇವತೆಗಳಾಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈಗಂತೂ ನೋಡಿ ಅನೇಕ ಧರ್ಮಗಳಿವೆ, ಇನ್ನು ಸ್ಥಾಪನೆ ಆಗುತ್ತಲೇ ಹೋಗುತ್ತವೆ. ಸಣ್ಣ ಪುಟ್ಟಗಳು ಮತ ಪಂಥಗಳು ಇನ್ನೂ ಸ್ಥಾಪನೆ ಆಗ್ತಾ ಇದ್ದಾವೆ. ಎಲ್ಲಿಯೇ ಭಾಷಣ ಮಾಡುತ್ತೀರೆಂದರೆ ಇದನ್ನ ತಿಳಿಸುವುದು ಬಹಳ ಒಳ್ಳೆಯದು. ಈಗ ಇದು ಕಲಿಯುಗವಾಗಿದೆ. ಎಲ್ಲಾ ಧರ್ಮದವರು ತಮೋ ಪ್ರಧಾನ ಆಗಿದ್ದಾರೆ. ಭಾಷಣದಲ್ಲಿ ಇಂಥ ಮಾತು ಹೇಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಎಲ್ಲಾ ಧರ್ಮದವರು ಇದ್ದಾರೆ, ಆ ಎಲ್ಲಾ ಧರ್ಮಗಳದವರು ತಮೋ ಪ್ರಧಾನ ಆಗಿದ್ದಾರೆ. ಯಾರಲ್ಲೂ ಶಕ್ತಿ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ಚಿತ್ರದ ಬಗ್ಗೆ ನೀವು ತಿಳಿಸುತ್ತೀರಂದರೆ ನಾನು ಇಂಥವನಾಗಿದ್ದೇನೆ ಎಂಬ ಅಭಿಮಾನವು ದೂರವಾಗುತ್ತದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಹೀಗೆ ಎಲ್ಲಾ ಧರ್ಮದವರು ಎಷ್ಟು ತಮೋ ಪ್ರಧಾನ ಆಗಿದ್ದಾರೆ. ಮೊದಲು ದೇವತೆಗಳು ಹೇಗಿದ್ರು, ಸತೋ ಪ್ರಧಾನರಾಗಿದ್ರು. ಹೀಗೆ ಬಾಬಾ ಹೇಳ್ತಾರೆ ಚಿತ್ರದ ಮೂಲಕ ತಿಳಿಸೋದ್ರಿಂದ ಅವರ ಅಭಿಮಾನ ಕೂಡ ದೂರ ಆಗುತ್ತೆ. ನಾವಂತೂ ಈಗ ತಮೋ ಪ್ರಧಾನರಾಗಿದ್ದೇವೆಂದು ತಿಳ್ಕೊಳ್ತಾರೆ. ದೇವತೆಗಳಿಗೆ ಸತೋ ಪ್ರಧಾನ ಅಂತ ಕರೀತಾರೆ. ಅವರು ಎಷ್ಟು ಪವಿತ್ರ ಆಗಿದ್ರು. ಅವರ ಹೋಲಿಕೆಯಲ್ಲಿ ಮನುಷ್ಯರಿಗೆ ಜ್ಞಾನ ಹೇಳಿದಾಗ ಗೊತ್ತಾಗುತ್ತೆ ನಾವೆಷ್ಟು ತಮೋ ಪ್ರಧಾನ ಆಗಿದ್ದೇವೆ. ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಟ್ಟು ನಂತರ ಈ ಹಳೆಯ ಪ್ರಪಂಚವು ಬದಲಾಗುತ್ತಿದೆ ಎಂದು ತೋರಿಸ್ಬೇಕಾಗತ್ತೆ. ಬಾಬಾರವರ ಸಂದೇಶ ಹೇಳಿದ ನಂತರ ಈ ಜಗತ್ತು ಬದಲಾಗತ್ತೆ, ವಿನಾಶ ಆಗತ್ತೆ, ಹೊಸದು ಬರಲಿದೆ ಅಂತೇಳಿ ತೋರಿಸಿ. ದಿನ ಪ್ರತಿದಿನ ಚಿತ್ರಗಳು ಸಹ ಶೋಭನೀಯಮಾನವಾಗುತ್ತಾ ಹೋಗುತ್ತವೆ. ಹೇಗೆ ಶಾಲೆಯಲ್ಲಿ ನಕ್ಷೆಯು ಮಕ್ಕಳ ಬುದ್ಧಿಯಲ್ಲಿರುತ್ತದೆ, ಹಾಗೆ ನಿಮ್ಮ ಬುದ್ಧಿಯಲ್ಲಿ ಇದು ಇರ್ಬೇಕಾಗಿದೆ. ದಿನ ಪ್ರತಿದಿನ ಚಿತ್ರಗಳಲ್ಲಿ ಬದಲಾವಣೆಗಳು ಆಗ್ತಾ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಶಾಲೆಯಲ್ಲಿ ಕೂಡ ನಕ್ಷೆಗಳು ಬದಲಾಗ್ತವೆ. ಅವಾಗೆಲ್ಲ ಪೇಪರ್ನಲ್ಲೇ ತೋರಿಸ್ತಾ ಇದ್ರಿ. ಈಗೆಲ್ಲ ಮೂಮೆಂಟ್ ಇರುವಂತ ಚಿತ್ರಗಳು ತೋರಿಸ್ತಾರೆ, ವಿಡಿಯೋಗಳೆಲ್ಲ ತೋರಿಸ್ತಾರೆ. ಬೇಗ ಅರ್ಥ ಆಗುವ ರೀತಿಯಲ್ಲಿ ಸೌಂಡ್ಸು, ಮ್ಯೂಸಿಕ್, ಕಲರ್ಸ್ ಇರುವಂತ ಚಿತ್ರಗಳೇ ತೋರಿಸ್ತಾರೆ. ಹಾಗೆ ಬಾಬಾ ಕೂಡ ಹೇಳ್ತಿದ್ದಾರೆ ತಮ್ಮ ಚಿತ್ರಗಳಲ್ಲೂ ಕೂಡ ದಿನ ಪ್ರತಿದಿನ ಬದಲಾವಣೆ ಆಗ್ತಾ ಹೋಗ್ಬೇಕಾಗತ್ತೆ. ಶೋಭನೀಯವಾಗಿರುವಂತಹ ಚಿತ್ರಗಳೇ ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇದು ತ್ರಿಮೂರ್ತಿಯ ಚಿತ್ರ ನಂಬರ್ 1 ನಕ್ಷೆಯಾಗಿದೆ. ಹೇಗೆ ಶಾಲೆಯಲ್ಲಿ ನಕ್ಷೆ ಇಟ್ಕೊಂಡೇ ಜ್ಞಾನ ಹೇಳ್ತಾರೆ, ಚಿತ್ರಗಳು ತೋರಿಸ್ತಾರೆ. ಹಾಗೆ ಇಲ್ಲಿ ಕೂಡ ಬಾಬಾ ಹೇಳ್ತಾರೆ ನಂಬರ್ 1 ಆಗಿರುವಂತ ಚಿತ್ರ ಈ ತ್ರಿಮೂರ್ತಿಯ ಚಿತ್ರ ಆಗಿದೆ. ಮೇಲೆ ತ್ರಿಮೂರ್ತಿ ಇದ್ದಾರೆ. ಸತ್ಯ ಹಾಗೂ ಕಲಿಯುಗ 2 ಗೋಲಗಳಿವೆ. ಹೀಗೆ ಬಾಬಾ ಹೇಳ್ತಿದ್ದಾರೆ ಸತ್ಯಗದ್ದು ಒಂದು ಗೋಲ, ಕಲಿಯುಗದ್ದು ಒಂದು ಗೋಲ. ಈಗ ನಾವು ಪುರುಷೋತ್ತಮ ಸಂಗಮಯುಗದಲ್ಲಿದ್ದೇವೆ. ಈ ಹಳೆಯ ಪ್ರಪಂಚವು ವಿನಾಶವಾಗುವುದಿದೆ. ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತೂ ಈಗ ಸ್ಥಾಪನೆ ಆಗ್ತಾ ಇದೆ.
ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಹೀಗೆ ಬಾಬಾ ಹೇಳ್ತಿದ್ರೆ, ತಾವು ಮಕ್ಕಳಂತೂ ಈಗೆಲ್ಲ ಮರ್ತು ಹೋಗಿದ್ರಿ. ಹಿಂದೂ ಧರ್ಮದವರಲ್ಲ, ತಾವಂತೂ ಆದಿ ಸನಾತನ ದೇವಿ ದೇವತಾ ಧರ್ಮದವರು. ಹಿಂದೂ ಎನ್ನುವ ಯಾವುದೇ ಧರ್ಮ ಇಲ್ಲ. ಇವರಂತೂ ಸ್ಥಾನ ಬ್ರಹ್ಮ ತತ್ವವನ್ನೇ ಈಶ್ವರ ಎಂದು ತಿಳಿದಿದ್ದಾರೋ ಹಾಗೆ ಹಿಂದೂ ಸ್ಥಾನದಲ್ಲಿರುವವರು ಹಿಂದೂ ಧರ್ಮದವರೆಂದು ತಿಳ್ಕೊಂಡಿದ್ದಾರೆ. ಹೀಗೆ ಬಾಬಾ ಹೇಳ್ತಿರ್ತಾರಲ್ಲ, ಸನ್ಯಾಸಿಗಳು ಬ್ರಹ್ಮ ತತ್ವವನ್ನೇ ಈಶ್ವರ ಅಂತ ಹೇಳಿ ತಿಳ್ಕೊಳ್ತಾರೆ. ಅದಿರುವಂತ ಸ್ಥಾನ ಅದು, ಸ್ಥಳ ಅದು. ಆ ಸ್ಥಳಕ್ಕೆನೆ ಈಶ್ವರ ಅಂತೇಳಿ ಹೆಸರಿಟ್ಟಿದ್ದಾರೆ. ಅದೇ ರೀತಿಯಾಗಿ ಇದು ಹಿಂದೂಸ್ಥಾನದಲ್ಲಿ ಇರೋರೆಲ್ಲರನ್ನೂ ಹಿಂದೂ ಧರ್ಮದವರು ಅಂತ ಹೇಳಿ ಕರೆದು ಬಿಟ್ಟಿದ್ದಾರೆ. ಎಷ್ಟೊಂದು ವ್ಯತ್ಯಾಸವಿದೆ, ನಿಮ್ಮದು ವ್ಯತ್ಯಾಸವಿದೆ. ದೇವಿ ದೇವತಾ ಎಂಬ ಹೆಸರಂತೂ ಬಹಳ ಶ್ರೇಷ್ಠ ಆಗಿದೆ. ಹೀಗೆ ಬಾಬಾ ಹೇಳ್ತಿದ್ರೆ, ಹಿಂದೂ ಧರ್ಮಕ್ಕಿಂತ ದೇವಿ ದೇವತಾ ಎನ್ನುವಂತ ಹೆಸರೇ ಏನಿದೆ ಬಹಳ ಶ್ರೇಷ್ಠ ಇದೆ. ಇಂತಹ ಅವರಂತೂ ದೇವತೆ ಹಾಗೆ ಎಂದು ಹೇಳುತ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ಯಾರಾದ್ರಲ್ಲಿ ಒಳ್ಳೆಯ ಗುಣಗಳಿತ್ತು ಅಂದ್ರೆ ಹೇಳ್ತಾರಂತೆ, ಇವರಂತೂ ಎಷ್ಟು ದೇವತೆ ಇದ್ದಂಗಿದ್ದಾರೆ, ಬಹಳ ಒಳ್ಳೆಯವರಿದ್ದಾರೆ ಅಂತ ಹೇಳಿ. ಹಾಗೆ ದೇವತೆಗಳಲ್ಲಿ ಅಂತ ಶ್ರೇಷ್ಠ ಗುಣಗಳಿತ್ತು, ಹಾಗಾಗಿ ಅವ್ರಿಗೆ ದೇವತಾ ಅಂತ ಹೇಳಿ ಕರೀಲಾಗ್ತಾ ಇತ್ತು. ಯಾರಲ್ಲಾದರೂ ಒಳ್ಳೆ ಗುಣಗಳಿದ್ದಾರೆ, ಇವರಲ್ಲಿ ದೈವಿ ಗುಣಗಳಿದೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ದೇವತೆಗಳು ಕೂಡ ಬಹಳ ಶ್ರೇಷ್ಠರು. ನೀವು ತಿಳ್ಕೊಳ್ತಾ ಇದ್ರಿ, ಈ ರಾಧಾಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರಾಗ್ತಾರೆ. ಅವರೇ ವಿಷ್ಣು ಎಂದು ಕೂಡ ಹೇಳಲಾಗುತ್ತೆ. ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರು, ಲಕ್ಷ್ಮೀನಾರಾಯಣರ ಕಂಬೈನ್ ರೂಪನೇ ವಿಷ್ಣು. ಚಿತ್ರದಲ್ಲಂತೂ ಎಲ್ಲರದ್ದು ಇದೆ, ಆದರೆ ಯಾರಿಗೂ ತಿಳಿತಾ ಇಲ್ಲ. ಹೀಗೆ ಬಾಬಾ ಹೇಳ್ತಿದ್ದ, ಚಿತ್ರಗಳಲ್ಲೂ ಎಲ್ಲಾನು ಇದೆ, ಎಲ್ಲಾನು ನೋಡ್ತಾ ಇದ್ದಾರೆ, ಅದರ ತಿಳುವಳಿಕೆ ಅಂತೂ ಇಲ್ಲ. ನೀವು ಮಕ್ಕಳಿಗೀಗ ತಂದೆ ಕುಳಿತು ತಿಳಿಸ್ತಾ ಇದ್ದಾರೆ, ಯಾರು ರಾಧಾಕೃಷ್ಣ, ಯಾರು ಲಕ್ಷ್ಮೀನಾರಾಯಣರು, ಯಾರು ವಿಷ್ಣು. ಅಲ್ಲಿ ಬಲೆ ಎಲ್ಲಾ ಲಕ್ಷ್ಮೀನಾರಾಯಣ ಚಿತ್ರಗಳಿರ್ತವೆ, ರಾಧಾಕೃಷ್ಣಂದು ಚಿತ್ರ ಇರುತ್ತೆ, ವಿಷ್ಣುದು ಚಿತ್ರ ಇರುತ್ತೆ, ಆದ್ರೆ ತಿಳುವಳಿಕೆ ಅಂತೂ ಏನೂ ಇಲ್ಲ. ತಂದೆಯೇ ಎಲ್ಲವನ್ನ ನೆನಪು ಮಾಡಿಸ್ತಾ ಇದ್ದಾರೆ. ಬಾಯಲ್ಲಿ ಭಗವಂತನ ಹೆಸರು ಬಾರದೆ ಇರುವಂತಹ ಯಾವುದೇ ಮನುಷ್ಯರಿಲ್ಲ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮನುಷ್ಯರು ಎಲ್ಲರೂ ನೆನಪು ಮಾಡ್ತಿದ್ದಾರೆ. ಬಲೆ ಇದೇ ರೂಪದಲ್ಲಿ ಇಲ್ಲ, ಆದ್ರೆ ತಮಗೆ ತಿಳಿದಿರುವತ್ತೆ ಭಾವನೆಗೆ ತಕ್ಕಂತೆ ಎಲ್ಲರೂ ಭಗವಂತನನ್ನ ನೆನಪು ಮಾಡ್ತಿದ್ದಾರೆ. ಈಗ ನೀವು ಅವರನ್ನ ಅರ್ಥಕೊಳ್ತಾ ಇದ್ರಿ, ಅವರು ಇನ್ನು ತಿಳ್ಕೊಂಡಿಲ್ಲ, ಅಂದ್ರೆ ಬೇರೆ ಬೇರೆ ಹೆಸರಿನಲ್ಲಿ, ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಭಾವನೆಗೆ ತಕ್ಕಂತೆ ನೆನಪು ಮಾಡ್ತಿದ್ದಾರೆ. ಆದ್ರೆ ತಾವು ಮಕ್ಕಳು ಮಾತ್ರ ಬಾಬಾ ಹೇಗಿದ್ದಾರೆ, ಎಲ್ಲಿದ್ದಾರೆ, ಯಾವ ರೂಪದಲ್ಲಿದ್ದಾರೆ, ಯಾವ ಹೆಸರಿನಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ನೆನಪು ಮಾಡ್ತಾ ಇದ್ರಿ, ಅರ್ಥಕೊಂಡಿದ್ರಿ. ಕಲ್ಲು ಬುದ್ಧಿಯವರಿಂದ ಈಗ ಪಾರಸ ಬುದ್ಧಿಯವರಾಗಿದೆ. ಭಗವಂತನನ್ನ ತಿಳ್ಕೊಳ್ಳೋದೆ ಪಾರಸ ಬುದ್ಧಿಯವರಾಗೋದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ಜ್ಞಾನವು ಭಾರತವಾಸಿಗಳಿಗಾಗಿನೇ ಇದೆ, ಅನ್ಯ ಧರ್ಮದವರಿಗಾಗಿ ಅಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಬಾಬಾ ಹೇಳುವಂತ ಜ್ಞಾನ ಸ್ವರ್ಗ ದೇವತೆಗಳನ್ನಾಗಿ ಮಾಡುವಂತ ಜ್ಞಾನ ಭಾರತವಾಸಿಗಳಿಗಾಗಿ. ಈಗ ಈ ಮೂಲ ಧರ್ಮವೇ ಇಲ್ಲ, ಉಳಿದೆಲ್ಲಾ ಧರ್ಮವೂ ಇದೆ. ಅದಕ್ಕಾಗಿ ಆಲದ ಮರದ ಉದಾಹರಣೆಯನ್ನ ಬಾಬಾ ಸರಿಯಾಗಿದೆ ಅಂತೇಳಿ ತಿಳಿಸ್ತಾರೆ. ಮೂಲ ಧರ್ಮನೇ ಇಲ್ಲ, ಕಾಂಡನೇ ಇಲ್ಲ, ಎಲ್ಲ ರಂಬೆ ಕೊಂಬೆಗಳ ಮೇಲೆ ಈ ವೃಕ್ಷ ನಿಂತ್ಕೊಂಡಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮ ತಳಹದಿಯೇ ಇಲ್ಲ, ಬಾಕಿ ಪೂರ್ಣ ವೃಕ್ಷವು ನಿಂತಿದೆ. ಆದ್ದರಿಂದಲೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತೆಂದು ಹೇಳುತ್ತಾರೆ, ಹಿಂದೂ ಧರ್ಮ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಿಂದೆ ಇತ್ತು ದೇವತಾ ಧರ್ಮ, ಆದ್ರೆ ಹಿಂದೂ ಧರ್ಮ ಇತ್ತು ಅಂತೇಳಿ ಹೇಳೋದಿಲ್ಲ. ನೀವೀಗ ಬ್ರಾಹ್ಮಣರಾಗಿದ್ದೀರಿ ಅಂದ್ರೆ ಅರ್ಥಾತ್ ದೇವತೆಗಳಾಗೋದಕ್ಕಾಗಿ ಮೊದಲು ಅವಶ್ಯವಾಗಿ ಬ್ರಾಹ್ಮಣರಾಗ್ಬೇಕು. ಕ್ಷೂದ್ರ ವರ್ಣ ಮತ್ತು ಬ್ರಾಹ್ಮಣ ವರ್ಣವೆಂದು ಹೇಳಲಾಗುತ್ತೆ. ಕ್ಷೂದ್ರ ರಾಜವಂಶವೆಂದು ಹೇಳೋದಿಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಕ್ಷೂದ್ರತನದಲ್ಲಿ ರಾಜವಂಶ ಇರೋದಿಲ್ಲ, ಅಲ್ಲಿ ರಾಜ ರಾಣಿ ಇರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ರಾಜರು ರಾಣಿಯರು ಇದ್ದಾರೆ. ಮೊದಲು ದೇವಿ ದೇವತಾ ಮಹಾರಾಜ ಮಹಾರಾಣಿ ಇದ್ದರು. ಇಲ್ಲಿ ಹಿಂದೂ ಮಹಾರಾಜ ಮಹಾರಾಣಿ ಇದ್ದಾರೆ ಎಂದು ಹೇಳ್ತಾರೆ. ಭಾರತವಂತೂ ಒಂದೇ ಆಗಿದೆ ಅಂದ ಮೇಲೆ ಇದು ಹೇಗೆ ಬೇರೆ ಬೇರೆ ಆಯ್ತು? ಹೀಗೆ ಬಾಬಾ ಕೇಳ್ತಿದ್ದಾರೆ, ಭಾರತದಲ್ಲಿನೇ ಮೊದಲು ದೇವಿ ದೇವತೆಗಳು ಮಹಾರಾಜ ಮಹಾರಾಣಿ ಇದ್ರು ಅಂತೇಳಿ ಹೇಳಿದ್ರಿ, ನಂತರದಲ್ಲಿ ಹಿಂದೂ ಮಹಾರಾಜ ಹಿಂದೂ ಮಹಾರಾಣಿ ಅಂತೇಳಿ ಹೇಳ್ತೀರಿ. ಹಾಗಾದ್ರೆ
ಬಾಬಾ ಕೇಳ್ತಿದ್ದಾರೆ, ಈ ಹಿಂದೂ ಮಹಾರಾಜ ಮಹಾರಾಣಿ ಎಲ್ಲಿಯವರು ಅಂತ ಹೇಳಿ ಬಾಬಾ ಕೇಳ್ತಾರೆ. ಮತ್ತೆ ಈ ದೇವತಾ ಮಹಾರಾಜ ಮಹಾರಾಣಿಯವರು ಎಲ್ಲವರು? ಭಾರತ ಇರೋದಂತೂ ಒಂದೇ, ಇವ್ರು ಬೇರೆ ಬೇರೆ ಹೆಂಗಾದ್ರು ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಒಂದೇ ಭಾರತದಲ್ಲಿ ಇವರು ಮಹಾರಾಜ, ಇವರು ಮಹಾರಾಜ, ಹಿಂದೂ ಮಹಾರಾಜ, ದೇವತಾ ಮಹಾರಾಜ ಅಂತ ಹೇಳಿ ಬೇರೆ ಬೇರೆ ಹೇಗಾಗ್ತಾರೆ ಅಂತ ಬಾಬಾ ಕೇಳ್ತಿದ್ದಾರೆ. ಅವರ ಹೆಸರು ಗುರುತನ್ನೇ ಮರ್ತು ಬಿಟ್ಟಿದ್ದಾರೆ. ಕೇವಲ ಚಿತ್ರಗಳಿವೆ. ನಂಬರ್ 1 ಸೂರ್ಯವಂಶಸ್ಥರೇ ಆಗಿದ್ದಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಎಲ್ಲವನ್ನ ಮರ್ತೋಗಿರುವ ಕಾರಣ ತಮಗೆ ಎಲ್ಲಿಂದ ಎಲ್ಲೇನು ಬರ್ತೋ ಅಲ್ಲಿಂದನೇ ಹೇಳ್ತಾ ಬಂದಿದ್ದಾರೆ. ಇವರು ಮಹಾರಾಜ, ಇವರು ಮಹಾರಾಣಿ, ಇದು ಭಾರತಸ್ಥಾನ, ಇದು ಹಿಂದೂಸ್ತಾನ ಅಂತ ಹೇಳಿ ಅದನ್ನೇ ಬರಿತಾ ಅದನ್ನೇ ವರ್ಣನೆ ಮಾಡ್ತಾ ಬಂದಿದ್ದಾರೆ. ಹಿಂದಿಂದ ಎಲ್ಲನೂ ಮರ್ತಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕೇವಲ ಚಿತ್ರಗಳು ಮಾತ್ರ ಇದೆ. ಹಾಗಾಗಿ ಸೂರ್ಯವಂಶೀಯರೇ ನಂಬರ್ 1 ಅಲ್ಲಿ ಇರುವಂತವರು. ರಾಮನಿಗೆ ಸೂರ್ಯವಂಶಿ ಎಂದು ಹೇಳೋದಿಲ್ಲ. ಈಗ ನೀವು ಸೂರ್ಯವಂಶೀಯರಾಗ್ಲಿಕ್ಕಾಗಿ ಬಂದಿದ್ದೀರಿ ಹೊರತು ಚಂದ್ರವಂಶೀಯರಾಗೋದಕ್ಕಾಗಿ ಅಲ್ಲ. ಹೀಗೆ ಬಾಬಾ ಹೇಳ್ತಾರೆ, ನಂಬರ್ 1 ಅಂದ್ರೇನೆ ಸೂರ್ಯವಂಶಿಗಳು. ಹಾಗಾಗಿ ತಾವು ಪುರುಷಾರ್ಥ ಮಾಡ್ತಾ ಇರೋದು, ಓದ್ತಾ ಇರೋದು ಸೂರ್ಯವಂಶ ಆಗೋದಕ್ಕಾಗಿನೇ, ಚಂದ್ರವಂಶಿ ಆಗೋದಕ್ಕಾಗಿ ಅಲ್ಲ. ಇದು ರಾಜಯೋಗವಾಗಿದೆ ಅಲ್ಲವೇ? ನಾವು ಈ ಲಕ್ಷ್ಮೀ ನಾರಾಯಣರಾಗುತ್ತೇವೆಂದು ನೀವೀಗ ಬುದ್ಧಿಯಲ್ಲಿ ತಿಳ್ಕೊಳ್ತಾ ಇದ್ರಿ, ನೆನ್ಪಿದೆ. ನಾವ್ ಇಂಥದ್ದೇ ಪದವಿ ಪಡ್ಕೊಳ್ಬೇಕು, ಈ ವರ್ಣದಲ್ಲೇ ಹೋಗ್ಬೇಕು ಅನ್ನೋದು ಮನಸ್ಸಿನಲ್ಲಿಯೂ ಖುಷಿ ಇರುತ್ತದೆ. ತಂದೆಯು ನಮ್ಮನ್ನ ಮಹಾರಾಜ ಮಹಾರಾಣಿಯರನ್ನಾಗಿ ಮಾಡಲು ಓದಿಸ್ತಾ ಇದ್ದಾರೆ. ಈ ವಿದ್ಯೆ ಏನು ಸಾಧಾರಣ ಇಲ್ಲ. ಈ ವಿದ್ಯೆಯಿಂದಲೇ ತಾವು ಮಹಾರಾಜ ಮಹಾರಾಣಿ ಆಗ್ತೀರಿ. ಹಾಗಾಗಿ ಓದ್ಬೇಕು ಅಂತ ಹೇಳಿ ಇಚ್ಛೆ ಇದೆ. ಇದೇ ಸತ್ಯವಾದ ಸತ್ಯನಾರಾಯಣನ ಕಥೆಯಾಗಿದೆ. ವಿಶ್ವದ ಮಹಾರಾಜ ಮಹಾರಾಣಿ ಆಗ್ಲಿಕ್ಕೆ ಏನ್ ವಿದ್ಯೆಯನ್ನ ಓದ್ತಾ ಇದ್ರಿ, ಈ ವಿದ್ಯೆನೇ ಸತ್ಯವಾದ ಸತ್ಯನಾರಾಯಣನ ಕಥೆಯಾಗಿದೆ. ಮೊದಲು ಜನ್ಮ ಜನ್ಮಾಂತರದಿಂದ ಸತ್ಯನಾರಾಯಣ ಕಥೆಯನ್ನ ಕೇಳ್ತಾ ಬಂದಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ಬಾಬಾ ಹೇಳ್ತಾರೆ, ಅಲ್ಲಿರದ ಕಥೆಯನ್ನ ಎಷ್ಟು ಜನ್ಮದಿಂದ ಕೇಳ್ತಾ ಇದ್ರಿ. ಆದ್ರೆ ಅದ್ಯಾವ್ದ್ರದ್ದು ಸತ್ಯ ಕಥೆ ಆಗಿಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಬಲೆ ಕತೆ ಅಂತ ಹೇಳಿ ಕೇಳಿದ್ರಿ, ಸತ್ಯನಾರಾಯಣ ಕತೆ ಅಂತ ಹೇಳಿ ಕೇಳ್ತಾ ಬಂದಿದ್ದೀರಿ, ಅದೇನು ಸತ್ಯ ಕಥೆ ಆಗಿರ್ಲಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಭಕ್ತಿಯಲ್ಲಿ ಮನುಷ್ಯರಿಂದ ದೇವತೆಗಳಾಗೋದಿಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಭಕ್ತಿಯಲ್ಲಿ ಎಂದೂ ಮನುಷ್ಯರಿಂದ ದೇವತೆ ಆಗೋದಿಲ್ಲ. ಮುಕ್ತಿ ಜೀವನ್ ಮುಕ್ತಿಯನ್ನ ಪಡಿಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಅದು ಬಲೆ ಸತ್ಯನಾರಾಯಣ ಕಥೆ ಅಂತ ಕೇಳಿದ್ರಿ, ಅದೇನು ಸತ್ಯ ಆಗಿರ್ಲಿಲ್ಲ. ಭಕ್ತಿ ಮಾಡಿದ್ರಿ, ಅದು ಕೂಡ ಮನುಷ್ಯರಿಂದ ದೇವತೆ ಆಗ್ಲಿಲ್ಲ. ಮುಕ್ತಿ ಜೀವನ್ ಮುಕ್ತಿಯನ್ನು ಕೂಡ ಪಡಿಲಿಲ್ಲ. ಎಲ್ಲಾ ಮನುಷ್ಯರು ಮುಕ್ತಿ ಜೀವನ್ ಮುಕ್ತಿಯನ್ನು ಅವಶ್ಯವಾಗಿ ಪಡಿತಾ ಇದ್ದಾರೆ. ಈಗಂತೂ ತಾವು ಬಾಬಾರವರ ಮೂಲಕ ಮಾತ್ರ ಮುಕ್ತಿ ಜೀವನ್ ಮುಕ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ಎಲ್ಲರೂ ಬಂಧನದಲ್ಲಿದ್ದಾರೆ. ಮೇಲಿಂದ ಆತ್ಮವು ಬಂದು ಇಂದು ಬಂದರೂ ಸಹ ಜೀವನ್ ಮುಕ್ತಿಯಲ್ಲಿ ಬರುವರು. ಜೀವನ ಬಂಧನದಲ್ಲೆಲ್ಲ ಅಲ್ಲ. ಅರ್ಧ ಸಮಯ ಜೀವನ್ ಮುಕ್ತಿ, ಇನ್ನು ಅರ್ಧ ಸಮಯ ಜೀವನ ಬಂಧನದಲ್ಲಿ ಹೋಗುತ್ತಾರೆ. ಬಾಬಾ ಹೇಳ್ತಿದ್ದಾರೆ, ಯಾವುದೇ ಆತ್ಮ ಆಗಿರ್ಬೋದು, ಮುಕ್ತಿಯಿಂದ ಯಾವಾಗ ಸಾಕಾರಕ್ಕೆ ಬರ್ತಿದ್ದಂಗೆನೆ ಅವ್ರಿಗೆ ಜೀವನ್ ಮುಕ್ತಿಯ ಅನುಭವ ಆಗುತ್ತೆ, ಜೀವನ್ ಮುಕ್ತಿಯಲ್ಲಿ ಬರ್ತಾರೆ. ಬಾಬಾ ಹೇಳ್ತಿದ್ದಾರೆ, ಬಲೆ ಯಾವ ಸಮಯದಲ್ಲೂ ಬಂದಿದ್ರು, ದ್ವಾಪರಯುಗದಲ್ಲೂ ಬಂದ್ರು, ಬರ್ತಿದ್ದಂಗೆ ಅವ್ರಿಗೆ ಜೀವನ್ ಮುಕ್ತಿ ಅನುಭವ ಆಗುತ್ತೆ. ಕಲಿಯುಗದಲ್ಲೂ ಬಂದಿದ್ರು, ಅವ್ರಿಗೂ ಜೀವನ್ ಮುಕ್ತಿ ಅನುಭವ ಆಗುತ್ತೆ. ಆದ್ರೆ ತಮ್ಮ ಆತ್ಮಗಳಿಗಾಗಿ ಆದ್ರೆ ಅರ್ಧಕಲ್ಪದವರೆಗೂ ಜೀವನ್ ಮುಕ್ತಿಯ ಅನುಭವನೇ ಮಾಡ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಾಟಕವು ಹೀಗೆಯೇ ಮಾಡಲ್ಪಟ್ಟಿದೆ. ಈ ಬೇಹದ್ದಿನ ನಾಟಕದ ಆಟದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ. ನಾಟಕನೇ ಈ ರೀತಿ ಇದೆ, ಮುಕ್ತಿ ಜೀವನ್ ಮುಕ್ತಿ. ಮುಕ್ತಿ ಹೋಗ್ತಿದ್ದಂಗೆ ಬರ್ತಿದ್ದಂಗೆ ಆತ್ಮಗಳಿಗೆ ಜೀವನ್ ಮುಕ್ತಿ ಸಿಗುತ್ತೆ. ಹೀಗೆ ಈಗ ಎಲ್ಲಾ ನಾಟಕವನ್ನ ತಾವು ಪಾತ್ರಧಾರಿಗಳು ತಿಳ್ಕೊಂಡಿದ್ದೀರಿ. ಇಲ್ಲಿ ಪಾತ್ರವನ್ನ ಅಭಿನಯಿಸಲು ಬಂದಿದ್ದೇವೆ. ನಾವು ಆತ್ಮಗಳು ಇಲ್ಲಿನ ನಿವಾಸಿಗಳಲ್ಲ. ಇಲ್ಲಿ ಕೇವಲ ಪಾತ್ರ ಮಾಡೋದು ಮಾತ್ರ. ನಾವ್ ಇಲ್ಲಿಯೇ ಶಾಶ್ವತ ನಿವಾಸಿ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಇದು ಪಾತ್ರ ಮಾಡ್ಲಿಕ್ಕಿರುವಂತ ಸ್ಟೇಜ್ ಆಗಿದೆ. ಅಲ್ಲಿಂದ ಹೇಗೆ ಬರುತ್ತೇವೆ ಎಂಬ ಎಲ್ಲಾ ಮಾತುಗಳನ್ನ ತಂದೆ ತಿಳಿಸಿದ್ದಾರೆ. ಅಲ್ಲಿಗೆ ಹೋಗೋದು ಹೇಗೆ, ಹೋದ್ಮೇಲೆ ಮತ್ತೆ ವಾಪಸ್ ಹೇಗ್ ಬರ್ತೀರಿ ಅದನ್ನು ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಕೇವಲ ಆತ್ಮರು ಇಲ್ಲಿಯೇ
ಪುನರ್ಜನ್ಮವನ್ನ ತೆಗೆದುಕೊಳ್ತಾ ಇರ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ಆತ ಒಂದ್ಸಲ ಬಂದ ಮೇಲೆ ಪುನರ್ಜನ್ಮವನ್ನ ಇಲ್ಲಿಯೇ ತೆಗೆದುಕೊಳ್ತಾನೆ ಇರ್ತೀರಿ. ಪುನಃ ಜನನ ಮರಣ ಚಕ್ರದಲ್ಲಿ ಬರ್ತಾನೆ ಇರ್ತೀರಿ. ನೀವ ಮಕ್ಕಳಿಗೆ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೆ ಇಡೀ ವಿಶ್ವದ ಇತಿಹಾಸ ಭೂಗೋಳವು ಈಗ ಬುದ್ಧಿಯಲ್ಲಿದೆ. ಹಾಗೆ ಬಾಬಾ ಹೇಳ್ತಾರೆ, ಆರಂಭದಿಂದ ಆದಿಯಿಂದ ಹಿಡ್ಕೊಂಡು ಅಂತ್ಯದವರೆಗೂ, ಕಲಿಯುಗದವರೆಗೂ, ಸಂಗಮಯುಗದವರೆಗೂ ಏನೆಲ್ಲಾ ನಡೆದಿದೆ, ಎಲ್ಲ ಜ್ಞಾನ ಗೊತ್ತಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಬೇಹದ್ದಿನ ತಂದೆಯ ಮೇಲೆ ಕುಳಿತು ನೀವು ಏನು ಮಾಡುತ್ತಾರೆ ಎಂಬುದು ಸಹ ಯಾರು ತಿಳ್ಕೊಂಡಿಲ್ಲ. ಬಾಬಾ ಕೂಡ ಹೇಳ್ತೀರಿ, ಬೇಹದ್ದಿನ ತಂದೆ ಮೇಲೆ ಕುಳಿತು ಏನ್ ಮಾಡ್ತಿದ್ದಾರೆ, ಬಾಬಾ ಮೇಲೆ ಏನ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ತುಚ್ಛ ಬುದ್ಧಿಯವರೆಂದು ಹೇಳಲಾಗುತ್ತೆ. ನೀವು ಸಹ ಮೊದಲು ಹಾಗೇ ಇದ್ದೀರಿ. ಬಾಬಾ ಹೇಳ್ತಾರೆ, ಭಗವಂತ ಯಾರಾಗಿದ್ದಾರೆ, ಎಲ್ಲಿದ್ದಾರೆ, ಏನ್ ಮಾಡ್ತಾರೆ, ಏನನ್ನ ತಿಳ್ಕೊಂಡಿಲ್ಲ ಅಂದ್ರೆ ಅಂಥವ್ರಿಗಾಗಿ ತುಚ್ಛ ಬುದ್ಧಿಯವರು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಭಗವಂತ ಯಾರಾಗಿದ್ದಾರೆ, ಎಲ್ಲಿದ್ದಾರೆ, ಏನ್ ಕರ್ತವ್ಯ ಮಾಡ್ತಾರೆ ತಿಳ್ಕೊಳ್ತಾರೆ ಅಂದ್ರೆ ಪಾರಸ ಬುದ್ಧಿ. ಬಾಬಾ ಹೇಳ್ತಾರೆ, ತಾವು ಮಕ್ಕಳು ಕೂಡ ಈ ರೀತಿಯೇ ಇದ್ರಿ, ಈಗ ಪಾರಸ ಬುದ್ಧಿಯವರಾಗ್ತಾ ಇದ್ರಿ. ಈಗ ತಂದೆಯು ನಿಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಎಲ್ಲ ರಹಸ್ಯವನ್ನ ತಿಳಿಸಿ ಪಾರಸ ಬುದ್ಧಿಯವರನ್ನಾಗಿ ಮಾಡಿದ್ದಾರೆ, ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡಿದ್ದಾರೆ. ನೀವು ಬಡತನ ಸಾಧಾರಣ ಎಲ್ಲವನ್ನ ತಿಳ್ಕೊಂಡಿದ್ರಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ನಾವು ಎಲ್ಲಿ ಬಡವರಾಗಿದ್ವಿ, ಎಲ್ಲಿ ಸಾಧಾರಣ ಇದ್ವಿ, ಎಲ್ಲಿ ಶ್ರೀಮಂತರಿದ್ವಿ ಎಲ್ಲವನ್ನ ತಿಳ್ಕೊಂಡಿದ್ವಿ. ಸತ್ಯಯುಗದಲ್ಲಿ ಬಹಳ ಶ್ರೀಮಂತರಿದ್ರಿ, ಕಲಿಯುಗ ದ್ವಾಪರಯುಗದಲ್ಲಿ ಬಡವರಾಗಿದ್ರಿ, ಈಗ ಸಂಗಮಯುಗದಲ್ಲಿ ಸಾಧಾರಣ ಆಗಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನೀವು ಸ್ವಚ್ಛ ಬುದ್ಧಿಯವರಾಗ್ತಾ ಇದ್ರಿ. ಸ್ವಚ್ಛ ಎಂದು ಪವಿತ್ರತೆಗೆನೆ ಹೇಳಲಾಗ. ಸ್ವಚ್ಛ ಆಗಿದ್ದೀರಿ, ಸ್ವಚ್ಛ ಆಗಿದ್ದೀರಿ, ಪಾರಸ ಆಗಿದ್ರಿ ಅಂತ ಹೇಳಿ ಬಾಬಾ ಹೇಳ್ತಾರೆ ಅಂದ್ರೆ ಅರ್ಥ ಪವಿತ್ರರಾಗೋದು. ನಾವ್ ಆತ್ಮಗಳು ಪವಿತ್ರರಾಗೋದು, ಪವಿತ್ರ ದೃಷ್ಟಿ, ಪವಿತ್ರ ಸಂಕಲ್ಪ, ಪವಿತ್ರ ಕರ್ಮ, ಎಲ್ಲದರಲ್ಲೂ ಕೂಡ ಪವಿತ್ರತೆ ಇರುವುದಾಗಿದೆ. ತುಚ್ಛ ಬುದ್ಧಿಯವರು ಅಪವಿತ್ರರಾಗಿರ್ತಾರೆ. ನೀವೀಗ ನೋಡಿ ಏನಾಗ್ತಾ ಇದ್ರಿ, ಬಾಬಾ ಕೇಳ್ತಿದ್ದಾರೆ, ತಮ್ಮನ್ನ ತಾವು ನೋಡ್ಕೊಳ್ತಾ ಇದ್ರಿ, ಏನಾಗ್ತಾ ಇದ್ರಿ, ಸ್ವಚ್ಛ ಬುದ್ಧಿಯವರಾಗ್ತಾ ಇದ್ರಿ, ಪಾವನ ಆಗ್ತಾ ಇದ್ರಿ, ಪವಿತ್ರ ಆಗ್ತಾ ಇದ್ರಿ. ಶಾಲೆಯಲ್ಲಿ ಸಹ ವಿದ್ಯೆಯಿಂದ ಶ್ರೇಷ್ಠ ಪದವಿಯನ್ನ ಪಡೆಯುತ್ತಾರೆ. ನಿಮ್ಮ ವಿದ್ಯೆಯು ಅತಿ ಶ್ರೇಷ್ಠ ಆಗಿದೆ. ಆ ವಿದ್ಯೆಯಿಂದ, ಲೌಕಿಕ ವಿದ್ಯೆಯಿಂದ ಅವ್ರಿಗೆ ಶ್ರೇಷ್ಠ ಪದವಿ ಸಿಗುತ್ತೆ, ಜೀವನ ನಿರ್ವಹಣೆಗೆ ಬೇಕಾಗುವ ಸಂಪಾದನೆ ಸಿಗುತ್ತೆ. ಆದ್ರೆ ಈ ವಿದ್ಯೆಯಿಂದ ತಾವು ಅತಿ ಶ್ರೇಷ್ಠ ಆಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಹಳ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತೀರಿ. ನಿಮ್ಮ ಶ್ರೇಷ್ಠ ಪದವಿ ಆಗಿದೆ ರಾಜ್ಯ ಪದವಿ ಅಂತ ಬಾಬಾ ಹೇಳ್ತಾರೆ. ಅಲ್ಲಿ ಬಲೆ ಒಂದು ಅಧಿಕಾರಿ ಆಗ್ತಾರೆ, ಸರ್ಕಾರದ ನೌಕರರಾಗ್ತಾರೆ. ಆದ್ರೆ ಇದು ರಾಜ್ಯ ಪದವಿಯನ್ನ ತಂದುಕೊಡುವ ವಿದ್ಯೆ ಆಗಿದೆ. ಅವರಂತೂ ದಾನ ಪುಣ್ಯ ಮಾಡೋದ್ರಿಂದ ರಾಜನ ಬಳಿ ಹೋಗಿ ಜನ್ಮ ಪಡೆಯುತ್ತಾರೆ, ನಂತರ ರಾಜನಾಗುತ್ತಾರೆ. ಆದ್ರೆ ನೀವು ಈ ವಿದ್ಯೆಯಿಂದಲೇ ರಾಜರಾಗ್ತಾ ಇದ್ರಿ. ದ್ವಾಪರಯುಗದಿಂದ ದಾನ ಪುಣ್ಯ ಮಾಡಿ ರಾಜನ ಬಳಿ ಹೋಗಿ ಜನ್ಮ ಪಡ್ಕೊಂಡು ಆ ರಾಜನ ಬಳಿ ದೊಡ್ಡವರಾಗಿ ಅಲ್ಲಿ ರಾಜ ಆಗ್ತಾರೆ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ತಾವಂತೂ ಇಲ್ಲಿ ದಾನ ಪುಣ್ಯ ಅಲ್ಲ, ಕೇವಲ ವಿದ್ಯೆಯಿಂದಲೇ ರಾಜ ಆಗ್ತಾ ಇದ್ರಿ, ಮಹಾರಾಜ ಆಗ್ತಿದ್ರಿ. ನೀವು ಮಕ್ಕಳಿಗೆ ರಾಜಯೋಗವನ್ನ ಕಲಿಸ್ತಾ ಇದ್ದೇನೆ ಎಂದು ತಂದೆ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾರಲ್ಲಿ, ದಾನ ಪುಣ್ಯದಿಂದ ರಾಜ ಆದ್ರೆ ತಾವು ರಾಜಯೋಗದ ಶಿಕ್ಷಣದಿಂದ ರಾಜ ಆಗ್ತಾ ಇದ್ದಾರೆ. ಹಾಗಾಗಿ ಬಾಬಾರವರು ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. ತಂದೆಯ ವಿನಃ ರಾಜಯೋಗವನ್ನ ಮತ್ತೆ ಯಾರು ಕೂಡ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಶ್ರೇಷ್ಠ ರಾಜಯೋಗ, ಇದನ್ನ ಬಾಬಾ ಅಲ್ಲದೆ ಮತ್ತೆ ಯಾರು ಕಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ತಂದೆ ನಿಮಗೆ ರಾಜಯೋಗದ ವಿದ್ಯೆಯನ್ನ ಓದಿಸ್ತಾ ಇದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ, ಬಾಬಾರವರ ಈ ವಿದ್ಯೆಯಿಂದಲೇ ರಾಜ್ಯ ಪದವಿ, ರಾಜಯೋಗದ್ದು ಸಿಗೋದು. ಹಾಗಾಗಿ ಇವತ್ತು ಕೂಡ ಅಂತಾರಾಷ್ಟ್ರೀಯ ಯೋಗ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಇದನ್ನ ಯಾಕೆ ಮಾಡ್ತಾರೆ, ಇಂತಹ ರಾಜಯೋಗವನ್ನ ಭಾರತದಲ್ಲಿ ಕಲ್ಸಿದ್ರು. ಇದಕ್ಕಾಗಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನ ಅಂತಂದ್ರೆ ಆಚರಣೆ ಮಾಡ್ತಾರೆ. ಅಂದ್ರೆ ಅಂತ ಯೋಗಕ್ಕೆ ಆಸಕ್ತಿ ಇದೆ, ರಾಜಯೋಗಕ್ಕಾಗಿ. ಇದು ಈಗ ನೆನಪಾರ್ಥ ಆಗಿ ನಡೀತಾ ಇದೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಮತ್ತೆ ನೀವು ಮಕ್ಕಳಿಗೆ ಅನ್ಯರಿಗೆ ತಿಳಿಸುತ್ತೀರಿ. ತಂದೆಯು ರಾಜಯೋಗವನ್ನ ಕಲಿಸುತ್ತಾರೆ, ನೀವು ಪತಿತರಿಂದ ಪಾವನರಾಗುತ್ತೀರಿ. ಬಾಬಾ ನಾವು ಮಕ್ಕಳಿಗೆ ಓದಿಸ್ತಾರೆ, ನಾವು ಹೋಗಿ ಅನ್ಯರಿಗೆ ಓದಿಸ್ತೀವಿ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಈ ರೀತಿಯಾಗಿ ತಾವು ಅನ್ಯರನ್ನು ಕೂಡ ಪತಿತರಿಂದ ಪಾವನ ಮಾಡ್ತಾ ಇದ್ದೀರಿ. ಮತ್ತು ಚಕ್ರವನ್ನ
ತಿರುಗಿಸುವುದರಿಂದ ಸತ್ಯುಗದಲ್ಲಿ ಚಕ್ರವರ್ತಿ ರಾಜರಾಗಿ ಬಿಡ್ತೀರಿ. ಇದನ್ನ ತಿಳಿಸುವುದು ಬಹಳ ಸಹಜ ಆಗಿದೆ. ಬಾಬಾ ಹೇಳ್ತಾರೆ ಚಕ್ರವನ್ನ ತಿರುಗಿಸುವುದ್ರಿಂದ ಚಕ್ರವರ್ತಿ ರಾಜರಾಗ್ತೀರಿ. ಅನ್ಯರಿಗೂ ಕೂಡ ಈ ಚಕ್ರದ ಜ್ಞಾನವನ್ನ ತಿಳಿಸ್ತಾ ಇರ್ರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಯಾರಿಗಾದರೂ ತಿಳಿಸುವಿರೆಂದರೆ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನೇ ಕೊಡಿ. ಯಾರಿಗಾದ್ರೂ ಜ್ಞಾನ ಹೇಳ್ತೀರಿ ಅಂದ್ರೆ ಮೊದಲು ಬಾಬಾರವರ ಪರಿಚಯನೇ ಹೇಳಿ. ತಂದೆ ತಿಳಿಸ್ತಾ ಇದ್ದಾರೆ, ಅನೇಕರು ಅನ್ಯ ಧರ್ಮದಲ್ಲಿ ಹೊರಟು ಹೋಗಿದ್ದಾರೆ. ಬೌದ್ಧಿ, ಮುಸಲ್ಮಾನ್ ಮುಂತಾದವರು ಅನೇಕರಾಗ್ಬಿಟ್ಟಿದ್ದಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಬಹಳ ಸಂಖ್ಯೆಯ ದೇವತಾ ಕುಲದವರು ಅನ್ಯ ಧರ್ಮದಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಬೌದ್ಧ ಧರ್ಮದಲ್ಲಿ, ಇಸ್ಲಾಂ ಧರ್ಮದಲ್ಲಿ, ಮುಸ್ಲಿಂ ಧರ್ಮದಲ್ಲಿ ಅಂತ ಬಾಬಾ ಹೇಳ್ತಿದ್ದಾರೆ. ಭಯದಿಂದಂತೂ ಸಹ ಮುಸಲ್ಮಾನರಾಗಿದ್ದಾರೆ, ಅನೇಕರು ಬೌದ್ಧರಾಗಿದ್ದಾರೆ. ಒಂದು ಬಾರಿ ಭಾಷಣದಿಂದಲೇ ಸಾವಿರಾರು ಮಂದಿ ಬೌದ್ಧರಾಗಿ ಬಿಟ್ಟು. ಹೀಗೆ ಬಾಬಾ ಹೇಳ್ತಿದ್ದಾರೆ, ಅನ್ಯ ಧರ್ಮದವ್ರಿಗೆ ಹೇಗೆ ಕನ್ವರ್ಟ್ ಮಾಡ್ಕೋತಾರೆ ಅಂದ್ರೆ ಕೆಲವರು ಭಯದಿಂದ ಮುಸಲ್ಮಾನ ಆದ್ರು. ಹೀಗೆ ಹೇಳ್ತಾರೆ, ಭಾರತದಲ್ಲಿ ಮುಸಲ್ಮಾನರ ಆಳ್ವಿಕೆ ಬಹಳ ನಡೀತೆ. ದೆಹಲಿ ಸುಲ್ತಾನರು ಅಂತೇಳಿ ಎಷ್ಟೋ ವರ್ಷಗಳ ಕಾಲ ಭಾರತವನ್ನ ಆಳಿದ್ರು. ಆ ಸಮಯದಲ್ಲಿ ಅವರ ಆಳ್ವಿಕೆ ಇರುವ ಕಾರಣ ಹೆದರಿಸಿ ಭಯದಿಂದ ಅವರ ಧರ್ಮದವರನ್ನಾಗಿ ಮಾಡ್ಕೊಂಡ್ರು. ಇನ್ನು ಅನೇಕರು ಬೌದ್ಧರಾದ್ರು. ಅವರ ಭಾಷಣ ಕೇಳ್ತಿದ್ದಂಗೆ ಆ ಭಾಷಣದಲ್ಲಿ ಅಂತ ಪ್ರಚೋದನಕಾರಿ ಭಾಷಣ ಮಾಡ್ತಿದ್ದಂಗೆ ಅನೇಕ ಮಂದಿ ಬೌದ್ಧರಾಗ್ಬಿಟ್ರು. ಕ್ರಿಶ್ಚಿಯನ್ನರು ಸಹ ಹೀಗೆ ಒಂದು ಭಾಷಣ ಮಾಡುತ್ತಾರೆ, ಆ ಸಮಯದಲ್ಲಿ ಅವರದ್ದೇ ಈ ಸಮಯದಲ್ಲಂತೂ ಅವರದ್ದೇ ಎಲ್ಲದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದೆ. ಭಾಷಣ ಮಾಡ್ತಾರೆ, ಅಲ್ಲಿ ಇಲ್ಲಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಇನ್ನೊಂದು ಕಡೆ ಇನ್ನೊಂದು ರೀತಿಯ ಭಾಷಣ ಮಾಡ್ತಾರೆ, ಭಾಷಣ ಮಾಡ್ತಿದ್ದಂಗೆ ಅವರಲ್ಲಿ ಉಮಂಗ ಉತ್ಸಾಹ ತುಂಬಿರ್ತಾರೆ, ಹಾಗೆ ಅಲ್ಲೇ ಮತಾಂತರ ಮಾಡ್ಕೊಳ್ತಾರೆ. ಹೀಗೆ ಈ ಜಗತ್ತಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರೋದೇ ಕ್ರಿಶ್ಚಿಯನ್ನರು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಹಳ ಸಂಖ್ಯೆಯಲ್ಲಿ ಅವರ ಇದ್ದಾರೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಇಡೀ ಸೃಷ್ಟಿ ಚಕ್ರವು ಸುತ್ತುತ್ತಾ ಇದೆ. ಆದ್ದರಿಂದ ನೀವು ವಿಷ್ಣುವಿಗೆ ಏಕೆ ತೋರಿಸುತ್ತಾರೆ ಎಂದು ಮನುಷ್ಯರಿಗೆ ತಿಳಿತಾ ಇಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಸೃಷ್ಟಿ ಚಕ್ರ ಜ್ಞಾನ ಇರೋದು ತಾವು ಮಕ್ಕಳಲ್ಲಿ, ಆದ್ರೆ ಚಕ್ರದ ಚಿತ್ರವನ್ನ ತೋರಿಸ್ತಾ ಇರೋದು ವಿಷ್ಣುವಿನಲ್ಲಿ. ಹಾಗಾದ್ರೆ ವಿಷ್ಣುವಿಗೆ ಯಾಕೆ ಚಕ್ರವನ್ನ ತೋರಿಸಿದ್ರು? ಮಕ್ಕಳಿಗೆ, ಮನುಷ್ಯರಂತೂ ಗೊತ್ತೇ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ವದರ್ಶನ ಚಕ್ರಧಾರಿ ಎಂದು ಕೃಷ್ಣ ಅಥವಾ ನಾರಾಯಣನಿಗೆ ಹೇಳುತ್ತಾರೆ. ನಂತರ ಅವರ ನಡುವಿನ ಸಂಬಂಧವೇನೆನ್ನೋದು ಕೂಡ ತಿಳ್ಕೊಂಡಿಲ್ಲ. ಕೃಷ್ಣನಲ್ಲಿ ಕೂಡ ಸ್ವದರ್ಶನ ಚಕ್ರ ತೋರಿಸ್ತಾರೆ, ವಿಷ್ಣುವಿನಲ್ಲಿ ಕೂಡ ಸ್ವದರ್ಶನ ಚಕ್ರ ತೋರಿಸ್ತಾರೆ. ಅವರಿಬ್ಬರ ನಡುವೆ ಏನ್ ಅಂತರ ಇದೆ, ಅವ್ರು ಯಾರು ಇವ್ರು ಯಾರು, ಇದರ ಅರ್ಥ ಅಂತೂ ಅವ್ರು ತಿಳ್ಕೊಂಡಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ಮೂವರು ಒಬ್ಬರೇ ಆಗಿದ್ದಾರೆ. ವಾಸ್ತವದಲ್ಲಿ ಈ ಸ್ವದರ್ಶನ ಚಕ್ರವು ನೀವು ಬ್ರಾಹ್ಮಣರದೇ ಆಗಿದೆ. ವಿಷ್ಣು ಬಾಬಾ ಹೇಳ್ತಿದ್ದಾರೆ ಮೂವರು ಒಬ್ಬರೇ ಆಗಿದ್ದಾರೆ. ಈ ಬ್ರಹ್ಮ, ಕೃಷ್ಣ, ನಾರಾಯಣ ಎಲ್ಲರೂ ಮೂವರು ಒಂದೇ ಆಗಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಈ ಚಕ್ರ ಬ್ರಾಹ್ಮಣರದೇ, ಆದ್ರೆ ತೋರಿಸ್ತಾ ಇರೋದು ದೇವತೆಗಳಿಗಾಗಿ. ಹೀಗೆ ಬಾಬಾ ಹೇಳ್ತಾರೆ, ಕೃಷ್ಣನ ಕೈನಲ್ಲೂ ಚಕ್ರ ಇದೆ ಅಂದ್ರೆ ಅರ್ಥ ಕೃಷ್ಣನೇ ದೊಡ್ಡವರಾಗಿ ವಿಷ್ಣು ಆಗ್ತಾರೆ. ಈ ಜ್ಞಾನ ಬಾಬಾ ಹೇಳ್ತಿದ್ದಾರೆ, ಜ್ಞಾನದಿಂದ ನೀವು ಸ್ವದರ್ಶನ ಚಕ್ರಧಾರಿಗಳಾಗ್ತಾ ಇದ್ರಿ. ಬಾಕಿ ಸ್ವದರ್ಶನ ಚಕ್ರ ಕತ್ತರಿಸುವ, ಸಾಯಿಸುವ ಸಂಕೇತ ಅಂತೂ ಅಲ್ಲ, ಅದು ಬುದ್ಧಿಯಿಂದ ಜ್ಞಾನ ತಿರುಗಿಸೋದಾಗಿದೆ, ಬುದ್ಧಿಯ ಕೆಲಸದ್ದಾಗಿದೆ. ತಲೆಯನ್ನ ಕತ್ತರಿಸುವ ಸಂಕೇತ ಚಕ್ರ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇವು ಜ್ಞಾನದ ಮಾತುಗಳಾಗಿವೆ. ನಿಮ್ಮಲ್ಲಿ ಈ ಜ್ಞಾನದ ಚಕ್ರವು ಎಷ್ಟು ತಿರುಗುತ್ತದೆಯೋ ಅಷ್ಟು ನಿಮ್ಮ ಪಾಪಗಳು ಕೂಡ ಭಸ್ಮ ಆಗುತ್ತೆ. ಚಕ್ರ ತಿರುಗಿಸೋದಂದ್ರೆ ಅರ್ಥ ಪಾಪಗಳನ್ನ ಭಸ್ಮ ಮಾಡೋದು. ಅವ್ರು ತಿಳ್ಕೊಂಡ್ರು ಚಕ್ರ ತಿರುಗಿಸೋದಂದ್ರೇನೆ ತಲೆಗಳನ್ನ ಕತ್ತರಿಸೋದು ಅಂತ. ಆದ್ರೆ ಬಾಬಾ ಹೇಳ್ತಾರೆ, ಇದು ಪಾಪಗಳನ್ನ ಕತ್ತರಿಸುವಂತ ಚಕ್ರ ಆಗಿದೆ. ಇದರಲ್ಲಿ ತಲೆ ಕತ್ತರಿಸುವ ಮಾತಿಲ್ಲ. ಸ್ವದರ್ಶನ ಚಕ್ರದಿಂದ ತಲೆ ಕತ್ತರಿಸೋದಲ್ಲ. ಇದೇನು ಸ್ಥೂಲ ಸಾಧನ ಅನ್ಕೊಂಡಿದ್ದೀರಾ ಅಂತ ಬಾಬಾ ಕೇಳ್ತಾರೆ. ಇದು ಬುದ್ಧಿಯದ್ದೇ ಕೆಲಸ ಆಗಿದೆ. ಚಕ್ರವು ಯಾವುದೇ ಹಿಂಸೆಯದ್ದಲ್ಲ. ಈ ಚಕ್ರವು ನಿಮ್ಮನ್ನು ಅಹಿಂಸಕರನ್ನಾಗಿ ಮಾಡುತ್ತೆ. ಬಾಬಾ ಹೇಳ್ತಾರೆ, ಅವ್ರು ತಿಳ್ಕೊಳ್ತಾರೆ ಚಕ್ರ ಅಂದ್ರೆ ಹಿಂಸೆ ಮಾಡೋದು, ತಲೆ ಕತ್ತರಿಸೋದು ಅಂತ. ಆದ್ರೆ ಬಾಬಾ ಹೇಳ್ತಾರೆ ಚಕ್ರ ಅಂದ್ರೆ ಹಿಂಸೆ ಮಾತಲ್ಲ, ಇದು ಅಹಿಂಸರನ್ನಾಗಿ ಮಾಡುವಂತದ್ದಾಗಿದೆ.
ಎಷ್ಟು ಸಾರಿ ಚಕ್ರ ತಿರುಗಿಸ್ತೀರಿ ಅಷ್ಟು ಪಾಪ ಭಸ್ಮ ಆಗುತ್ತೆ, ಅಷ್ಟು ಅಹಿಂಸಕರಾಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಎಲ್ಲಿಯ ಮಾತನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಹೆಂಗಿರುವ ಮಾತನ್ನ ಎಷ್ಟು ಉಲ್ಟಾ ಮಾಡಿದ್ದಾರೆ. ಅಹಿಂಸೆ ಇರುವಂತದ್ದನ್ನ ಹಿಂಸೆ ಅಂತ ಹೇಳಿ ತೋರಿಸ್ಬಿಟ್ಟಿದ್ದಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಎಷ್ಟು ಉಲ್ಟಾದಲ್ಲಿ ತಿಳ್ಕೊಂಡಿದ್ದಾರೆ. ಇದನ್ನ ತಂದೆ ವಿನಃ ಯಾರು ಕೂಡ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ರಹಸ್ಯ ಬಾಬಾ ಬಿಟ್ರೆ ಮತ್ತೆ ಯಾರು ಕೂಡ ತಿಳಿಸೋರಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನೀವು ಮಧುರಾತಿ ಮಧುರ ಮಕ್ಕಳಿಗೆ ಅಪಾರ ಖುಷಿ ಆಗುತ್ತದೆ. ನಾವು ಆತ್ಮರಾಗಿದ್ದೇವೆ ಎಂದು ಈಗ ನೀವು ತಿಳ್ಕೊಳ್ತಾ ಇದ್ರಿ. ಬಾಬಾರವರ ಮಕ್ಕಳಾಗಿದ್ದಕ್ಕೆ ನಮ್ಗೆ ಅಪಾರ ಖುಷಿ. ಬಾಬಾ ಅನ್ನುವಂತ ನೆನಪಾಗ್ತಿದ್ದಂಗೆ ತಮ್ಗೆ ಖುಷಿ ಆಗತ್ತೆ. ಮೊದಲು ತಮ್ಮನ್ನ ಆತ್ಮನೆಂಬುದನ್ನ ಮರ್ತಿದ್ದೀರಿ, ಮನೆಯನ್ನು ಕೂಡ ಮರ್ತಿದ್ದೀರಿ, ಆತ್ಮನ ತಂದೆ ಯಾರನ್ನೋದು ಕೂಡ ಮರ್ತಿದ್ದೀರಿ. ಈಗ ಎಲ್ಲದರದ ತಿಳುವಳಿಕೆ ಸಿಗ್ತಾ ಇದೆ. ಆತ್ಮವನ್ನಾದರೂ ಆತ್ಮವೆಂದು ಹೇಳುತ್ತಾರೆ, ಆದರೆ ಪರಮಾತ್ಮನಂತೂ ಕಲ್ಲು ಮುಳ್ಳುಗಳಲ್ಲೂ ಎಲ್ಲದರಲ್ಲೂ ಇದ್ದಾರೆ ಎಂದು ಹೇಳಿಬಿಟ್ಟಿದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ, ಮನುಷ್ಯರು ಹೇಗ್ ನಿಂದನೆ ಮಾಡಿದ್ರು, ಆತ್ಮನನ್ನ ಆತ್ಮ ಅಂತನಾದ್ರೂ ಹೇಳ್ತಾರೆ, ಈ ಪದನಾದ್ರೂ ಗೊತ್ತಿದೆ. ಆದ್ರೆ ಪರಮಾತ್ಮನನ್ನ ಕರ್ಕೊಂಡೋಗಿ ತೆಗೆದುಕೊಂಡೋಗಿ ಎಲ್ಲದರಲ್ಲೂ ಇದ್ದಾರೆ. ಎಷ್ಟು ನಿಂದನೆ ಮಾಡಿದ್ರು. ಆತ್ಮನಿಗಾಗಿ ನಿಂದನೆ ಮಾಡ್ಲಿಲ್ಲ, ಆದ್ರೆ ಪರಮಾತ್ಮನಿಗಾಗಿ ಎಷ್ಟೊಂದು ನಿಂದನೆ ಮಾತುಗಳನ್ನ ಹೇಳ್ಬಿಟ್ಟಿದ್ದಾರೆ. ಆತ್ಮರು ತಂದೆಗೆ ಎಷ್ಟೊಂದು ನಿಂದನೆ ಮಾಡುತ್ತಿದ್ದಾರೆ. ಆದ್ರೆ ಮತ್ತೆ ತಂದೆಯು ಬಂದು ಮಕ್ಕಳಿಗೆ ಜ್ಞಾನವನ್ನ ಕೊಡ್ತಾರೆ. ಆತ್ಮಗಳೆಲ್ಲರೇ ತಾವೆಲ್ಲ ಎಷ್ಟು ನಿಂದನೆ ಮಾಡಿದ್ರಿ. ಬಾಬಾ ಹೇಳಿದ್ರು, ತಂದೆ ನಿಂದನೆ ಮಾಡುವುದು ಕೂಡ ಪಾಪ ಕರ್ಮ ಆಯಿತು. ಅದಕ್ಕಾಗಿ ಇಷ್ಟು ಪಾಪ ಕರ್ಮ ಮಾಡಿದ್ರು, ನಿಂದನೆ ಮಾಡಿದ್ರು, ಮತ್ತೆ ಅಂತ ಮಕ್ಕಳಿಗಾಗಿನೇ ಬಾಬಾ ಬಂದು ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಆತ್ಮಕ್ಕಾಗಿ ಕಲ್ಲು ಮುಳ್ಳು ಕಣ ಕಣದಲ್ಲಿದ್ದಾರೆಂದು ಹೇಳೋದಿಲ್ಲ. ಪ್ರಾಣಿಗಳ ಮಾತೆ ಬೇರೆ ಆಗಿದೆ. ಪ್ರಾಣಿಗಳಿಗಂತೂ ಹೋಲಿಸ್ಲೇ ಇಲ್ಲ, ಅದ್ರದ್ದು ಬೇರೆ ಬಿಡಿ. ಆದ್ರೆ ಆತ್ಮನಿಗಾಗಿ ಕಲ್ಲು ಮುಳ್ಳು ಕಣಕಣದಲ್ಲಿದ್ದಾರೆ ಅಂತ ಹೇಳಿಲ್ಲ, ಆದ್ರೆ ಪರಮಾತ್ಮನಿಗಾಗಿ ಹೇಳಿದ್ರಿ. ಮನುಷ್ಯರಿಗೆ ಬಾಬಾ ಹೇಳ್ತಿದ್ದಾರೆ, ಮನುಷ್ಯರಿಗೆ ವಿದ್ಯಾಭ್ಯಾಸ ಆಗುತ್ತದೆ, ಪ್ರಾಣಿಗಳಿಗೇನು ಆಗೋದಿಲ್ಲ, ಪ್ರಾಣಿಗಳಿಗೆ ತಿಳುವಳಿಕೆ ಇರೋದಿಲ್ಲ, ಅದ್ರ ಮಾತು ಬೇರೆನೆ ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ನೀವು ತಿಳ್ಕೊಳ್ತಾ ಇದ್ರಿ, ನಾವಿಷ್ಟು ಜನ್ಮದಲ್ಲಿ ಇಂತಿಂತವರಾಗಿದ್ದೇವೆ. 84 ಜನ್ಮಗಳನ್ನ ಪೂರ್ಣ ಮಾಡಿದ್ದೇವೆ. 80 ಲಕ್ಷ ಜನ್ಮದಲ್ಲಿ ಮನುಷ್ಯರು ಎಷ್ಟೊಂದು ಅಂಧಕಾರದಲ್ಲಿದ್ದಾರೆ. ಆದ್ದರಿಂದ ಜ್ಞಾನ ಸೂರ್ಯ ಪ್ರಕಟ ಆದ, ಅಜ್ಞಾನ ಅಂಧಕಾರ ವಿನಾಶ ಆಯ್ತು ಎಂದು ಹೇಳಲಾಗಿದೆ. 84 ಜನ್ಮಕ್ಕೆನೆ ಮನುಷ್ಯರು ಇಷ್ಟೊಂದು ಅಂಧಕಾರದಲ್ಲಿ ಇರ್ಬೇಕಾದ್ರೆ ಇನ್ನು 84 ಲಕ್ಷ ಜನ್ಮ ಅಂದ್ರೆ ಅದು ಇನ್ನೂ ಎಷ್ಟು ಅಂಧಕಾರದಲ್ಲಿ ಹೋಗ್ಬೋದಿತ್ತು. ಅದಕ್ಕಾಗಿ ಬಾಬಾ ಹೇಳ್ತಿದ್ದಾರೆ, ಈಗ ಜ್ಞಾನ ಸೂರ್ಯ ಪ್ರಕಟ ಆಗಿದ್ದಾರೆ, ಎಲ್ಲರಲ್ಲಿರುವ ಅಂಧಕಾರವನ್ನ ನಾಶ ಮಾಡ್ತಿದ್ದಾರೆ. ಅರ್ಧ ಕಲ್ಪ ದ್ವಾಪರ ಕಲಿಯುಗದಲ್ಲಿ ಅಂಧಕಾರ, ಇನ್ನು ಅರ್ಧ ಕಲ್ಪ ಪ್ರಕಾಶತೆ ಇತ್ತು, ದಿನ ಇತ್ತು. ಇದಂತೂ ರಾತ್ರಿ ಆಗಿದೆ, ಕತ್ತಲಾಗಿದೆ. ಸತ್ಯಯುಗ ತ್ರೇತಾಯುಗ ಬೆಳಕಾಗಿದೆ, ಜ್ಞಾನ ಆಗಿದೆ. ಇದು ಬೇಹದ್ದಿನ ಮಾತಾಗಿದೆ. ಹೀಗೆ ಬಾಬಾ ಹೇಳ್ತಾರೆ, ಅರ್ಧ ಕಲ್ಪ ಅದು, ಇದು ಅರ್ಧ ಕಲ್ಪ ಭಕ್ತಿ, ಅರ್ಧ ಕಲ್ಪ ರಾತ್ರಿ, ಅರ್ಧ ಕಲ್ಪ ಬೆಳಕು. ಹೀಗೆ ಬಾಬಾ ತಿಳಿಸ್ತಿದ್ದಾರೆ. ಅರ್ಧ ಕಲ್ಪ ಅಂಧಕಾರದಲ್ಲಿ ಎಷ್ಟು ಪೆಟ್ಟು ತಿಂದಿದ್ದೀರಿ, ಬಹಳ ಅಲೆದಾಡಿದ್ದೀರಿ. ಶಾಲೆಯಲ್ಲಿ ಓದುತ್ತಾರೆಂದರೆ ಅಲೆದಾಡುವುದು ಇರೋದಿಲ್ಲ. ಭಕ್ತಿ ಅಂದ್ರೇನೆ ಅಲೆದಾಡೋದು ಅಂತ ಬಾಬಾ ಹೇಳ್ತಿದ್ದಾರೆ, ಅಂಧಕಾರ. ಆದ್ರೆ ಅಲ್ಲಿಯ ಶಾಲೆ ಓದ್ತಾರೆ ಅಂದ್ರೆ ಅದು ಅಲೆದಾಡುವುದು ಅಂತ ಹೇಳಿ ಹೇಳೋದಿಲ್ಲ, ಅದಕ್ಕೆ ಅಂಧಕಾರ ಅಂತ ಕೂಡ ಹೇಳೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸತ್ಸಂಗದಲ್ಲಿ ಮನುಷ್ಯರು ಎಷ್ಟೊಂದು ಅಲೆದಾಡ್ತಾ ಇದ್ದಾರೆ. ಅಲ್ಲಿ ಹೋದ್ರು ಇಲ್ಲಿ ಹೋದ್ರು, ಅದು ಸರಿ ಇದೇನಾ ಇದು ಸರಿ ಇದೇನಾ ಅಲೆದಾಡ್ತಾ ಇದ್ದಾರೆ. ಲಾಭವನ್ನಂತೂ ಆಗೋದು ಏನೂ ಇಲ್ಲ, ಇನ್ನೂ ನಷ್ಟವೇ ಆಗ್ತಾ ಹೋಗುತ್ತದೆ. ಅಲ್ಲಿಯ ಸತ್ಸಂಗದಲ್ಲಿ ಅಲೆದಾಡಿದ್ರು, ಆದ್ರೂ ಲಾಭ ಸಿಗ್ಲಿಲ್ಲ, ಇನ್ನೂ ನಷ್ಟಕ್ಕೆ ಒಳಗಾದ್ರು. ಅದಕ್ಕೆ ಅಲೆದಾಡುವಿಕೆ ಎಂದು ಹೇಳಲಾಗುತ್ತೆ. ದಿನದಿಂದ ದಿನಕ್ಕೆ ನಷ್ಟ ಆಗ್ತಾ ಹೋಗುತ್ತೆ ಅಂದ್ರೆ ಅರ್ಥ ಅಲೆದಾಡುವುದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಅಲ್ಲಿ ಹೋಗಿ ನೋಡ್ತಾರೆ ಏನೋ ಸಿಗ್ತದೇನೋ, ಏನೂ ಇಲ್ಲ. ಇನ್ನೊಂದ್ ಕಡೆ ಹೋಗ್ತಾರೆ, ಅಲ್ಲೂ ಏನೂ ಇಲ್ಲ, ಇನ್ನು ಕೆಳಗಿಳಿತಾ ಹೋಗ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಅಲೆದಾಡುವುದು. ಅಲೆಯುತ್ತಾ ಹಣ, ಅಧಿಕಾರ ಮುಂತಾದವುಗಳೆಲ್ಲ ಕಳೆದುಕೊಂಡು ಕಂಗಾಲರಾಗಿ ಬಿಟ್ಟಿದ್ದಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸತ್ಸಂಗದಲ್ಲಿ ಅಲ್ದಾಡಿ ಎಲ್ಲ ಕಳ್ಕೊಂಡಿದ್ರಿ, ಕಂಗಾಲರಾಗಿದ್ದೀರಿ. ಈಗ ಈ ವಿದ್ಯೆಯಲ್ಲಿ ಯಾರೆಷ್ಟು ಚೆನ್ನಾಗಿ ಧಾರಣೆ ಮಾಡ್ಕೊಳ್ಳುವರು,
ಮಾಡಿಸುವರು ಅಷ್ಟು ಲಾಭವೇ ಲಾಭ ಇದೆ. ಹೀಗೆ ಬಾಬಾ ಹೇಳ್ತಾರೆ, ಈ ಜ್ಞಾನದಲ್ಲಿ, ಈ ವಿದ್ಯೆಯಲ್ಲಿ ಎಷ್ಟು ಚೆನ್ನಾಗಿ ಧಾರಣೆ ಮಾಡ್ಕೊಳ್ತೀರಿ ಮತ್ತು ಬೇರೆಯವ್ರಿಗೂ ಕೂಡ ಧಾರಣೆ ಮಾಡಿಸ್ಬೇಕು. ನಾವಂದೇ ಧಾರಣೆ ಮಾಡ್ಕೊಂಡಿವಿ, ನಾವಂದೇ ಸಂಪನ್ನ ಆದಿವಿ, ನಾವಂದೇ ರಾಜ್ಯ ಭಾಗ್ಯಕ್ಕೆ ಹೋಗ್ತೀವಿ ಅಷ್ಟೇ ಅಲ್ಲ. ಬಾಬಾ ಹೇಳಿದ್ರೆ ನಿನ್ನ ಎಲ್ಲರಿಗೂ ದಯೆ ತೋರಿಸಿ, ಮಂಗತನದಿಂದ ಬಿಡಿಸ್ರಿ, ಅವ್ರ ಮೇಲೆ ಸ್ವಲ್ಪ ದಯೆ ತೋರಿಸ್ರಿ, ಅವ್ರಿಗೂ ಕೂಡ ಜ್ಞಾನಿಯನ್ನಾಗಿ ಮಾಡಿ, ಅವ್ರಿಗೂ ಧಾರಣೆ ಮಾಡಿಸಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಎಷ್ಟು ಲಾಭವೇ ಲಾಭ ಇದೆ ಅಲ್ಲಿ, ಆದ್ರೆ ಎಷ್ಟು ನಷ್ಟವೇ ನಷ್ಟ ಅಲ್ಲಿಯ ಸತ್ಸಂಗದಲ್ಲಿ. ಇಲ್ಲಿಯದ್ರಲ್ಲಿ ಲಾಭವೇ ಲಾಭ ಇದೆ. ಬ್ರಾಹ್ಮಣರಾಗಿ ಬಿಟ್ಟರೆ ಲಾಭವೇ ಲಾಭ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಬ್ರಾಹ್ಮಣರಾಗೋದ್ರಂದ್ರನೆ ಏರುವ ಕಲೆಯಲ್ಲಿ ಹೋದಂಗೆ, ಲಾಭನೇ ಲಾಭ. ನಿಮಗೆ ಗೊತ್ತಿದೆ, ನೀವು ಬ್ರಾಹ್ಮಣರೇ ಸ್ವರ್ಗವಾಸಿಗಳಾಗ್ತಾ ಇದ್ರಿ, ತಾವು ದೇವತೆಗಳಾಗ್ತಾ ಇದ್ರಿ. ಸ್ವರ್ಗವಾಸಿಗಳಂತೂ ಎಲ್ಲರೂ ಆಗುತ್ತೀರಿ, ಆದರೆ ನೀವು ಶ್ರೇಷ್ಠ ಪದವಿಯನ್ನ ಪಡೆಯುವ ಪುರುಷಾರ್ಥ ಮಾಡ್ಬೇಕು. ಹೀಗೆ ತಂದೆ ಜ್ಞಾನ ತಿಳ್ಕೊಳ್ತಿದ್ದಂಗೆನೆ ಸ್ವರ್ಗವಾಸಿ ಆಗ್ತಾರೆ, ಎಲ್ರೂ ಸ್ವರ್ಗವಾಸಿ ಆಗ್ತಾರೆ. ಅದರಲ್ಲೂ ವಿಶೇಷ ಪದವಿ ಪಡೆಯುವುದಕ್ಕಾಗಿ ತಾವು ಪುರುಷಾರ್ಥ ಮಾಡ್ತಿದ್ದೆ. ಏನೆಲ್ಲ ಪುರುಷಾರ್ಥ ಮಾಡೋದು ಶ್ರೇಷ್ಠ ಪದವಿಗಾಗಿ. ಈಗ ನಿಮ್ಮೆಲ್ಲರದ್ದು ವಾನಪ್ರಸ್ಥ ಸ್ಥಿತಿ ಆಗಿದೆ. ತಾವು ಹೇಳುತ್ತೀರಿ, ಬಾಬಾ ನಮ್ಮನ್ನ ವಾನಪ್ರಸ್ಥ ಅಥವಾ ಪವಿತ್ರ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ. ಅದು ಆತ್ಮಗಳ ಪ್ರಪಂಚ ಆಗಿದೆ. ವಾನಪ್ರಸ್ಥ ಸ್ಥಿತಿ ಅಂದ್ರೇನೆ ಬಾಬಾ ಹೇಳ್ತಿದ್ದಾರೆ ಮನೆ ಹೋಗೋದು, ಪವಿತ್ರ ಪ್ರಪಂಚಕ್ಕೆ ಹೋಗೋದು, ಆತ್ಮಗಳ ಪ್ರಪಂಚಕ್ಕೆ ಹೋಗೋದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಈ ನಿರಾಕಾರಿ ಪ್ರಪಂಚ ಎಷ್ಟು ಚಿಕ್ಕದಾಗಿದೆ. ಪವಿತ್ರ ಪ್ರಪಂಚ, ನಿರಾಕಾರಿ ಪ್ರಪಂಚ, ಆತ್ಮಗಳ ಪ್ರಪಂಚ, ಎಷ್ಟೆಲ್ಲ ಹೆಸರುಗಳಿದೆ. ಇಲ್ಲಂತೂ ಓಡಾಡಲು ತಿರುಗಾಡಲು ಎಷ್ಟು ದೊಡ್ಡ ಭೂಮಿ ಬೇಕಾಗತ್ತೆ. ಶರೀರ ಇದೆ, ಶರೀರವ ಇರುವ ಕಾರಣ ಇರ್ಲಿಕ್ಕೆ ದೊಡ್ಡ ಮನೆ ಬೇಕು, ಓಡಾಡ್ಲಿಕ್ಕೆ ರಸ್ತೆಗಳು ಬೇಕು, ಹೊಲ ಗದ್ದೆಗಳು ಬೇಕು, ತೋಟಗಳು ಬೇಕು, ಎಷ್ಟು ದೊಡ್ಡ ಭೂಮಿ ಬೇಕಾಗತ್ತೆ. ಅಲ್ಲಿ ಈ ಮಾತಿನಲ್ಲಿ ಶರೀರವೂ ಇಲ್ಲ, ಪಾತ್ರವೂ ಇಲ್ಲ. ಆತ್ಮ ನಕ್ಷತ್ರದ ರೂಪದಲ್ಲಿರುತ್ತೆ. ಪವಿತ್ರ ಪ್ರಪಂಚದಲ್ಲಿ, ಆತ್ಮಗಳ ಪ್ರಪಂಚದಲ್ಲಿ ಆತ್ಮನಿಗೆ ಇಷ್ಟು ದೊಡ್ಡ ಶರೀರ ಇಲ್ಲ ಅಲ್ಲಿ. ಅದಕ್ಕಾಗಿ ದೊಡ್ಡ ಮನೆ ಕೂಡ ಇರೋದಿಲ್ಲ, ಪಾತ್ರ ಕೂಡ ಇರೋದಿಲ್ಲ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಆ ಕಡೆ ಕೆಲಸ ಮಾಡ್ಬೇಕು, ಕಾರ್ಯ ಮಾಡ್ಬೇಕು, ಕರ್ಮ ಮಾಡ್ಬೇಕು. ಹಾಗಾಗಿ ಇಲ್ಲಿ ಪಾತ್ರನೂ ಇಲ್ಲ. ಹಾಗಾಗಿ ಆತ್ಮನಿಗೆ ಚಿಕ್ಕ ಸ್ಥಳದಲ್ಲೇ ಇರುತ್ತೆ. ಬಾಬಾ ಹೇಳ್ತಿದ್ದಾರೆ, ಇದು ಸೃಷ್ಟಿಯಾಗಿದೆ ಅಲ್ಲವೇ. ಇದು ಜಗತ್ತಿಗೆ ಬಾಬಾ ಹೇಳ್ತಾರೆ, ಇದು ಸೃಷ್ಟಿ. ಇಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳೆಲ್ಲ ಇದ್ದಾರೆ. ಇದು ಸ್ಟೇಜ್ ಆಗಿದೆ. ತಾವು ಪಾತ್ರ ಮಾಡ್ಲಿಕ್ಕೆ ದೊಡ್ಡ ಸ್ಥಳ ಇದೆ. ಆತ್ಮಗಳು ಸಹ ಬ್ರಹ್ಮ ತತ್ವದಲ್ಲಿ ತಮ್ಮ ಆಧಾರದ ಮೇಲೆ ಸ್ವಾಭಾವಿಕವಾಗಿ ನಿಂತಿರುತ್ತದೆ. ಹೇಗೆ ತಾವೆಲ್ಲ ಆತ್ಮಗಳು ಈ ಭೂಮಿ ಮೇಲೆ ನಿಂತ್ಕೊಂಡಿದ್ರಿ, ನಡೀತಿದ್ರಿ, ಓಡಾಡ್ತಾ ಇದ್ರಿ, ಹಾಗೆ ಬಾಬಾ ಹೇಳ್ತಾರೆ ಬ್ರಹ್ಮ ಮಹಾತತ್ವದಲ್ಲಿ ಆತ್ಮಗಳು ಯಾವುದೇ ಆಧಾರ ಇಲ್ಲದೆ ಸ್ವಾಭಾವಿಕವಾಗಿ ನಿಂತ್ಕೊಂಡಿದ್ದಾವೆ. ಅದೇ ಸ್ಥಾನದಲ್ಲೇ ಇರುತ್ತೆ ಆತ್ಮ. ಮತ್ತು ವಾಪಸ್ ಹೋಗಿ ಪಾತ್ರ ಮುಗಿಸ್ಕೊಂಡು ಕೂತಿದ್ರಿ, ಆತ್ಮಗಳು ಅದೇ ಸ್ಥಾನದಲ್ಲಿ ಹೋಗಿ ಆತ್ಮ ಅಲ್ಲೇ ನಿಲ್ಲುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಾವುದೇ ಆಧಾರ ಇಲ್ಲದೆ. ಇಲ್ಲಿ ಆದ್ರೆ ಭೂಮಿ ಇದೆ, ಕೂತ್ಕೋತೀರಿ. ಅಲ್ಲಿ ಯಾವುದೇ ಆಧಾರ ಇಲ್ಲದೇನೆ ಆತ್ಮ ನಿಂತ್ಕೊಂಡಿರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಓಂ ಶಾಂತಿ. मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, ಜ್ಞಾನದ ಸ್ಮರಣೆ ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಜ್ಞಾನದ ಸ್ಮರಣೆ ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಸ್ವದರ್ಶನವನ್ನ ತಿರುಗಿಸುತ್ತಾ ಪಾಪಗಳನ್ನ ಕತ್ತರಿಸಬೇಕು. ಡಬಲ್ ಅಹಿಂಸಕರಾಗಬೇಕು. ಸ್ವದರ್ಶನ ಚಕ್ರವನ್ನ ತಿರುಗಿಸುತ್ತಾ ಪಾಪಗಳನ್ನ ಕತ್ತರಿಸಬೇಕು. ಡಬಲ್ ಅಹಿಂಸಕರಾಗಬೇಕು.
ಬಾಬಾ 2ನೇ ಪಾಯಿಂಟ್ ಅಲ್ಲಿ ಹೇಳ್ತಿದ್ದಾರೆ, ತಮ್ಮ ಬುದ್ಧಿಯನ್ನ ಸ್ವಚ್ಛ ಪವಿತ್ರವನ್ನಾಗಿ ಮಾಡಿಕೊಂಡು ರಾಜಯೋಗದ ವಿದ್ಯೆಯನ್ನು ಓದಬೇಕು. ಬುದ್ಧಿಯನ್ನು ಸ್ವಚ್ಛ ಪವಿತ್ರವನ್ನಾಗಿ ಮಾಡಿಕೊಂಡು ರಾಜಯೋಗದ ವಿದ್ಯೆಯನ್ನು ಓದಬೇಕು ಮತ್ತು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಮತ್ತು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಸದಾ ಹೃದಯದಲ್ಲಿ ಇದೇ ಖುಷಿ ಇರಲಿ. ನಾವು ಸತ್ಯನಾರಾಯಣನ ಸತ್ಯವಾದ ಕಥೆಯನ್ನ ಕೇಳಿ ಸದಾ ಹೃದಯದಲ್ಲಿ ಇದೇ ಖುಷಿ ಇರಲಿ. ನಾವು ಸತ್ಯನಾರಾಯಣನ ಸತ್ಯವಾದ ಕಥೆಯನ್ನು ಕೇಳಿ ಮನುಷ್ಯರಿಂದ ದೇವತೆಗಳಾಗುತ್ತೇವೆ. ಮನುಷ್ಯರಿಂದ ದೇವತೆಗಳಾಗುತ್ತೇವೆ. ಬಾಬಾ ವರದಾನ ಹೇಳ್ತಿದ್ದಾರೆ, ಮನಸ್ಸು ಬುದ್ಧಿಯನ್ನು ಆದೇಶದ ಪ್ರಮಾಣ ವಿಧಿಪೂರ್ವಕವಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ಮನಸ್ಸು ಬುದ್ಧಿಯನ್ನು ಆದೇಶದ ಪ್ರಮಾಣ ವಿಧಿಪೂರ್ವಕವಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ನಿರಂತರ ಯೋಗಿ ಭವ. ನಿರಂತರ ಯೋಗಿ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ನಿರಂತರ ಯೋಗಿ ಅರ್ಥಾತ್ ಸ್ವರಾಜ್ಯಾಧಿಕಾರಿ ಆಗುವ ವಿಶೇಷ ಸಾಧನ ಮನಸ್ಸು ಮತ್ತು ಬುದ್ಧಿ ಆಗಿದೆ. ಬಾಬಾ ಹೇಳ್ತಾರೆ, ನಿರಂತರ ಯೋಗಿ ಅಂದ್ರೇನೆ ಸ್ವರಾಜ್ಯಾಧಿಕಾರಿ. ಸ್ವರಾಜ್ಯಾಧಿಕಾರಿ ಆಗೋದಕ್ಕಾಗಿ ವಿಶೇಷ ಸಾಧನ ಮನಸ್ಸು ಬುದ್ಧಿ. ಮನಸ್ಸು ಬುದ್ಧಿಯನ್ನು ಎಲ್ಲಿ ಬೇಕಲ್ಲಿ ಹೇಗೆ ಬೇಕಾಗೆ ಬಳಸುವಂಥದ್ದು ವಿಶೇಷ ಸಾಧನಗಳಿವು. ಮಂತ್ರವೇ ಮನ್ಮನಾಭವ ಆಗಿದೆ. ಯೋಗಕ್ಕೆ ಬುದ್ಧಿಯೋಗ ಎಂದು ಹೇಳಲಾಗುತ್ತೆ. ಬಾಬಾ ಹೇಳ್ತಿದ್ದಾರೆ, ಮಂತ್ರವೇ ಮನ್ಮನಾಭವ ಆಗಿದೆ. ಯೋಗಕ್ಕೆ ಬುದ್ಧಿಯೋಗ ಅಂತ ಕೂಡ ಹೇಳಲಾಗುತ್ತೆ. ಅಂದ್ರೆ ಮನಸ್ಸು ಬುದ್ಧಿಯನ್ನು ನಿಯಂತ್ರಿಸಿಕೊಳ್ಳುವುದು. ಒಂದ್ ವೇಳೆ ಈ ವಿಶೇಷ ಆಧಾರ ಸ್ತಂಭ ನಿಮ್ಮ ಅಧಿಕಾರದಲ್ಲಿದೆ, ಅರ್ಥಾತ್ ನಿಮ್ಮ ಆದೇಶದ ಪ್ರಮಾಣ ವಿಧಿಪೂರ್ವಕ ಕಾರ್ಯ ಮಾಡುತ್ತದೆ. ಬಾಬಾ ಹೇಳ್ತಿದ್ದಾರೆ, ಯಾವಾಗ ನಿಮ್ಮ ಆಧಾರ ಸ್ತಂಭ ಏನಿದೆ ಮನಸ್ಸು ಬುದ್ಧಿ ಈ ಸಾಧನಗಳು ತಮ್ಮ ಆಧಾರ ಸ್ತಂಭ ಆಗಿದೆ, ಇದು ಆದೇಶದ ಪ್ರಮಾಣ ವಿಧಿಪೂರ್ವಕದಲ್ಲಿ ಕಾರ್ಯ ಮಾಡ್ತಾ ಇದೆ. ಯಾವ ಸಂಕಲ್ಪ ಯಾವಾಗ ಮಾಡಲು ಭಾವಿಸುವಿರೋ ಬುದ್ಧಿ ಅಲ್ಲಿ ಇಡಲು ಇಚ್ಛಿಸುವಿರೋ ಅಲ್ಲಿ ಇಡಲು ಸಾಧ್ಯ. ಬುದ್ಧಿ ತಾವು ರಾಜನನ್ನ ಅಲುಗಾಡಿಸುವುದಿಲ್ಲ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮನಸ್ಸು ಬುದ್ಧಿ ಆದೇಶದ ಪ್ರಮಾಣ ವಿಧಿಪೂರ್ವಕವಾಗಿ ಕಾರ್ಯ ಮಾಡ್ಬೇಕು, ಆಗ ತಾವು ಅಧಿಕಾರಿ ಆಗಿರ್ತೀರಿ. ಯಾವಾಗ ಬಯಸ್ತಿರೋ ಬುದ್ಧಿಯನ್ನ ಎಲ್ಲಿ ಇಡ್ಲಿಕ್ಕೆ ಬಯಸ್ತಿರೋ ಅಲ್ಲಿನೇ ಇಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಬುದ್ಧಿ ತಾವು ರಾಜನನ್ನ ಅಲುಗಾಡಿಸ್ಬಾರ್ದು. ತಾವು ರಾಜ ಆ ಬುದ್ಧಿಯನ್ನ ನಿಯಂತ್ರಣ ಮಾಡ್ಕೋಬೇಕು, ಎಲ್ಲಿ ಬೇಕಲ್ಲಿ ಇಡ್ಬೇಕಾಗತ್ತೆ. ವಿಧಿಪೂರ್ವಕವಾಗಿ ಕಾರ್ಯ ಮಾಡಬೇಕು, ಆಗ ಹೇಳಲಾಗುವುದು ನಿರಂತರ ಯೋಗಿ. ಬಾಬಾ ಹೇಳ್ತಿದ್ದಾರೆ, ವಿಧಿಪೂರ್ವಕವಾಗಿ ಕಾರ್ಯವನ್ನ ಮಾಡುವಂತವ್ರಿಗೆನೆ ಬಾಬಾ ಹೇಳ್ತಿದ್ದಾರೆ ನಿರಂತರ ಯೋಗಿ. ಬುದ್ಧಿಯಲ್ಲಿ ಅಲ್ದಾಡ್ಸೋರ್ಗೆ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಲೋಗನ್ ಆಗಿದೆ, ಮಾಸ್ಟರ್ ವಿಶ್ವ ಶಿಕ್ಷಕರಾಗಿ ಸಮಯವನ್ನು ಶಿಕ್ಷಕರನ್ನಾಗಿ ಮಾಡಿಕೊಳ್ಳಬೇಡಿ. ಮಾಸ್ಟರ್ ವಿಶ್ವ ಶಿಕ್ಷಕರಾಗಿ ಸಮಯವನ್ನು ಶಿಕ್ಷಕರನ್ನಾಗಿ ಮಾಡಿಕೊಳ್ಳಬೇಡಿ. ತಾವೇ ಮಾಸ್ಟರ್ ವಿಶ್ವ ಶಿಕ್ಷಕರು, ಸಮಯ ನಿಮ್ಗೆ ಶಿಕ್ಷಕರಾಗಬಾರ್ದು ಅಂತೇಳಿ ಬಾಬಾ ಹೇಳಿದ್ರು. ಓಂ ಶಾಂತಿ. ಬಾಬಾರವ್ರೆ ಅಂತ ತಿಳಿಸ್ಕೊಟ್ರು.